ಮುಂಜಾನೆಯ ಆರಾಧನೆಗೆ ಸೇರಿ ಬಂದ ತಮ್ಮೆಲ್ಲರಿಗೂ ಪ್ರಭು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಆರಂಭ ಮಾಡೋಣ. ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ನಮ್ಮ ಈ ಆರಾಧನೆಯ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾದ ತ್ರಯೇಕ ದೇವರ ನಾಮದಲ್ಲಾಗಲಿ. ಆಮೆನ್. ನಾವು ದೇವರನ್ನು ಸ್ತುತಿಸಿ ಮಹಿಮೆ ಪಡಿಸುವ ಹಾಗೆ ಕನ್ನಡ ಸಂಗೀತದಲ್ಲಿ 34ನೇ ಕನ್ನಡ ಸಂಗೀತವನ್ನು ರಾಗ ಮಾಡೋಣ. ಕನ್ನಡ ಸಂಗೀತದಲ್ಲಿ 34, ಅದರ 1, 3 ಮತ್ತು 5ನೇ ಚರಣವನ್ನು ರಾಗ ಮಾಡೋಣ. ಕನ್ನಡ ಹಿಮ್ ನಂಬರ್ 34, 1st, 3rd and 5th ಸ್ಟ್ಯಾನ್ಸಾ. ಕ್ರಿಸ್ತೇಸು ನಿನ್ನ ಶ್ರೀ ಸಾಮೀಪ್ಯ, ಆಂತರ್ಯಕೀಯೊದು ಶಾಂತಿಯ, ರಮ್ಯವಾದ ನಿನ್ನ ಕಟಾಕ್ಷ ದೃಷ್ಟಿ, ಸಂತೋಷಪೂರಿತ ಪ್ರಿಯ ವೃಷ್ಟಿ ದೇಹಾತ್ಮಕ್ಕೆ. ಪ್ರಾರ್ಥನೆ ಮಾಡೋಣ. ಮಹಿಮಾನ್ವಿತ ದೇವ, ಸೃಷ್ಟಿಯ ಚರಾಚರಗಳನ್ನು ಸೃಷ್ಟಿಸಿ ಸಂರಕ್ಷಿಸುವ ಪರಿಪಾಲಕ ನೀನು. ಅಂಧಕಾರದ ಜಗತ್ತಿಗೆ ಪರಂಜ್ಯೋತಿಯೂ ಬಿಡುಗಡೆಯ ನಾಯಕನೂ ಜೀವೋದ್ಧಾರಕನೂ ನೀನು. ಪ್ರೀತಿಯನ್ನು ಸಾಕ್ಷಾತ್ಕಾರಗೊಳಿಸುವಂತೆ ಕರೆ ನೀಡಿದ ಮತ್ತು ಪ್ರೀತಿ ಏನೆಂದು ಜಗತ್ತಿಗೆ ಅರುಹಿದ ಪ್ರಿಯಕರನು ನೀನು. ದೇವ, ನೀನು ಕೃಪಾ ಸಂಪನ್ನನು, ನಿನ್ನ ಕೃಪಾವರಗಳು ಎಂದಿಗೂ ನಿಂತು ಹೋಗವು. ಪವಿತ್ರನೂ ಸತ್ಯಸ್ವರೂಪನೂ ನಿತ್ಯನೂ ಆಗಿರುವಾತನು ನೀನು. ಅಸೀಮ ಆಲಸ್ಯಕ್ಕೆ ಸ್ಫೂರ್ತಿಯ ಕಿಡಿಹೊತ್ತಿಸುವ ಸ್ಫೂರ್ತಿಯ ಬೆಳಕು ನೀನು. ದೇವಮಾನವ ಮಾನವ ಮಾನವ ನಡುವಿನ ಕಂದರವನ್ನು ತೊಡೆದು ಹಾಕಿ ನವೀಕರಿಸಿ ಸಂಬಂಧ ಸೇತುವಾದ ತ್ರಯೇಕ ದೇವರೇ, ನಿನಗೆ ಸರ್ವಸ್ತುತಿ ಘನಮಾನಗಳು ನಿರಂತರವೂ ಸಲ್ಲಲಿ.
ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾದರೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವವನಾದ್ದರಿಂದ ದೈನ್ಯ ಭಾವದಿಂದಲೂ ಪಶ್ಚಾತ್ತಾಪದ ಹೃದಯದಿಂದಲೂ ಆತನ ಸಾನ್ನಿಧ್ಯದಲ್ಲಿ ನಮ್ಮ ತಪ್ಪು ಅಪರಾಧಗಳಿಗಾಗಿ ಕ್ಷಮೆಯಾಚಿಸೋಣ. ಸಭೆಯವರು ನನ್ನನ್ನು ಅನುಸರಿಸುವಂತೆ ವಿನಂತಿ. ಕರುಣಾಮಯನಾದ ದೇವರೇ, ನೀನು ನಮಗೆ ನೀಡಿದ ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬ ಆಜ್ಞೆಯನ್ನು ಮರೆತು ಮತ್ಸರ, ಪಕ್ಷಭೇದ ಮುಂತಾದ ದುರ್ಭಾವನೆಗಳಿಂದ ಜೀವಿಸಿದ್ದೇವೆ. ನಾವು ನಿನ್ನ ಪರಿಪೂರ್ಣವಾದ ಚಿತ್ತಕ್ಕನುಸಾರವಾಗಿ ನಡೆಯದೆ ನಮ್ಮ ಸ್ವಾರ್ಥಮಯವಾದ ಚಿತ್ತದಂತೆಯೇ ನಡೆದಿದ್ದೇವೆ. ಲೋಕಕ್ಕೆ ಉಪ್ಪಾಗಿಯೂ ಬೆಳಕಾಗಿಯೂ ಜೀವಿಸಿ ಒಳ್ಳೆ ಕಾರ್ಯದ ಮೂಲಕ ದೇವರನ್ನು ಮಹಿಮೆಪಡಿಸಿರಿ ಎಂದು ನೀನು ಕರೆ ನೀಡಿದಾಗಲೂ ನಾವು ಅದರಂತೆ ಮಾಡಲಿಲ್ಲ. ನಾವು ನಿಷ್ಕಳಂಕರೂ ನಿರ್ದೋಷಿಗಳೂ ಆಗಿರಬೇಕೆಂಬ ನಿನ್ನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡೆದಿದ್ದೇವೆ. ನಿನ್ನ ಬಿಡುಗಡೆಯ ಕಾರ್ಯದಲ್ಲಿ ಕಾರ್ಯತತ್ಪರರಾಗಲು ಮುಂದಾಗಲಿಲ್ಲ. ನಿನ್ನ ದಿವ್ಯ ಯೋಜನೆಯ ಲೋಕದಲ್ಲಿ ಉಪ್ಪಾಗಿ ಬೆರೆತು ಎಲ್ಲರನ್ನೂ ಒಳಗೊಳಿಸುವಲ್ಲಿ ಸೋತು ಹೋಗಿದ್ದೇವೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳದೆ ಸ್ವಾರ್ಥ ಅಹಂಕಾರದಿಂದ ಜೀವಿಸಿದ್ದೇವೆ. ಆದ್ದರಿಂದ ಕೃಪಾಕರನಾದ ನೀನು ನಮ್ಮನ್ನು ಕರುಣಿಸಿ ನಮ್ಮನ್ನು ಕ್ಷಮಿಸಿ ಪುನಃ ನಿನ್ನ ಸತ್ಸಂಬಂಧಕ್ಕೆ ಸೇರಿಸಿಕೊಳ್ಳಬೇಕೆಂದು ದೀನತೆಯಿಂದ ಬೇಡಿಕೊಳ್ಳುತ್ತೇವೆ. ಪಾಪಗಳಿಂದ ವಿಮುಖರಾಗದೆ ನಾವು ನಮ್ಮ ಪಾಪಗಳನ್ನು ದೇವರ ಮುಂದೆ ವಿನಯದಿಂದ ಅರಿಕೆ ಮಾಡಿದಾಗ ಆತನು ನಮ್ಮನ್ನು ಕನಿಕರಿಸುವಾತನಾಗಿದ್ದಾನೆ ಹಾಗೂ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಆದರಿಸುವಾತನಾಗಿದ್ದಾನೆ. ಈ ಮೂಲಕವಾಗಿ ದೇವರ ಆದರಣೆಯ ವಾಕ್ಯವನ್ನು ಆಲಿಸಿರಿ. ಆಕಾಶಮಂಡಲವು ಭೂಮಿಗಿಂತ ಅದೆಷ್ಟೋ ಉನ್ನತ. ದೇವರಲ್ಲಿ ಭಯಭಕ್ತಿಯುಳ್ಳವರಿಗೆ ಆತನ ಕೃಪೆ ಅಷ್ಟೇ ಸನ್ನುತ. ಪಡುವಣದಿಂದ ಮೂಡಣ ಅದೆಷ್ಟೋ ದೂರ, ದೂಡುವನು ನಮ್ಮ ಪಾಪಗಳನ್ನು ಅಷ್ಟು ದೂರ. ಆಮೆನ್. ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸೋಣ. ದೇವರೇ, ನಮ್ಮನ್ನು ಸೃಷ್ಟಿಯ ಆದಿಯಲ್ಲಿಯೇ ನಿನ್ನ ಯೋಜನೆಯಲ್ಲಿ ಕಾರ್ಯತತ್ಪರರಾಗಲು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿಯೂ ನಿನ್ನ ದಿವ್ಯ ಯೋಜನೆಯ ರಹಸ್ಯಗಳನ್ನು ತಿಳಿಯಲು ನೀನು ನೀಡಿದ ಸಮಗ್ರ ಜ್ಞಾನ ವಿವೇಕಗಳಿಗಾಗಿಯೂ ನಿನಗೆ ವಂದನೆ. ಕ್ರಿಸ್ತನ ರಕ್ತಧಾರೆಯ ಮೂಲಕ ನಮಗೆ ಪಾಪಕ್ಷಮೆ ನೀಡಿ ವಿಮೋಚಿಸಿದ ನಿನ್ನ ಅನುಗ್ರಹಕ್ಕಾಗಿಯೂ ಸಂಧಾನ ಕಾರ್ಯದ ಮುಂದುವರಿಕೆಯಲ್ಲಿ ಮತ್ತು ನಿನ್ನ ವಿಮೋಚನಾ ಕಾರ್ಯದಲ್ಲಿ ನಾವು ಭಾಗಿಗಳಾಗಲು ನೀನು ನೀಡಿದ ಸಕಲ ಆತ್ಮೀಯ ವರಗಳಿಗಾಗಿಯೂ ನಿನಗೆ ವಂದನೆ. ನಾವು ಸ್ವಾರ್ಥ, ಅಹಂಕಾರ, ಸ್ವಚಿತ್ತದಿಂದಾಗಿ ನಿನ್ನ ಸಮಗ್ರ ಯೋಜನೆಯನ್ನು ತಪ್ಪಾಗಿ ಅರ್ಥೈಸಿಕೊಂಡು ನಿನ್ನಿಂದ ನಾವು ದೂರ ಹೋದರೂ ನೀನು ಕೃಪಾಹಸ್ತದಿಂದ ನಮ್ಮನ್ನು ಬರಸೆಳೆದಕ್ಕಾಗಿಯೂ ನಮ್ಮನ್ನು ವಿಮೋಚಿಸಿ ನಿನ್ನ ಸ್ವಾಸ್ಥ್ಯಕ್ಕೆ ಬಾಧ್ಯಸ್ಥರನ್ನಾಗಿಸಿದ್ದಕ್ಕಾಗಿಯೂ ನಿನಗೆ ಮನದಾಳದ ವಂದನೆಗಳು. ಆಮೆನ್. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಾವು ಸ್ವನೀತಿಯಲ್ಲಿ ನಂಬಿಕೆ ಇಟ್ಟು ನಿನ್ನ ಬಳಿಗೆ ಬಾರದೆ ನಿನ್ನ ಕೃಪೆಯನ್ನು ಆತುಕೊಂಡು ಬಂದಿದ್ದೇವೆ. ಸಭೆ, ಸಮುದಾಯ ಮತ್ತು ಸೃಷ್ಟಿಯೊಂದಿಗೂ ಸಂಧಾನಗೊಂಡು ವಿಭಿನ್ನತೆಯ ಮಧ್ಯದಲ್ಲೂ ಪರಸ್ಪರ ಐಕ್ಯರಾಗಿ ಬಾಳಲು ಕಲಿಸು. ನಾವು ಸರ್ವರೊಂದಿಗೆ ಪರಸ್ಪರ ಪ್ರೀತಿಯಿಂದಲೂ ಸಹನೆಯಿಂದಲೂ ನಿನ್ನ ಬೆಳಕಾಗಿ ಜೀವಿಸುವಂತೆ ಮಾಡು. ಈ ಮೂಲಕ ಸಭೆ ಸಮಾಜದಲ್ಲಿ ಐಕ್ಯತೆಯನ್ನು ಕಾಪಾಡಿಕೊಂಡು ಸರ್ವರನ್ನು ಒಳಗೊಳ್ಳುವ ಉಪ್ಪಾಗಿ ನಿನ್ನ ದಿವ್ಯ ಯೋಜನೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಲು ವಿಶಾಲ ಮನೋಭಾವನೆಯನ್ನು ನಮ್ಮಲ್ಲಿ ಹುಟ್ಟಿಸು.
ನಿನ್ನ ಪ್ರೀತಿಯನ್ನು ಪಸರಿಸುವ ಹೊಂಗಿರಣಗಳು ನಾವಾಗುವಂತೆ ಮಾರ್ಗದರ್ಶಿಸೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ಉತ್ತರ ಪ್ರತ್ಯುತ್ತರವಾಗಿ ಕೀರ್ತನೆಗಳು 27 ಕಡೆಯ ಚರಣವನ್ನು ಎಲ್ಲರೂ ಒಟ್ಟಾಗಿ ಓದೋಣ. ಕೀರ್ತನೆ 27 1-14. 27 verse 1-14. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನೂ ಭಯವಿಲ್ಲ. ಚತುರಂಗ ಬಲವು ಯುದ್ಧಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳವನಾಗಿಯೇ ಇರುವೆನು. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ಪರ್ವತಾಗ್ರಹದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು. ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು. ಯೆಹೋವನೇ, ನಿನಗೆ ಗಟ್ಟಿಯಾಗಿ ಮೊರೆಯಿಡುತ್ತೇನೆ. ನನ್ನನ್ನು ಕರುಣಿಸಿ ಸದುತ್ತರವನ್ನು ದಯಪಾಲಿಸು. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು, ಯೆಹೋವನೇ, ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟೆನು. ನನಗೆ ವಿಮುಖನಾಗಿರಬೇಡ, ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ. ನೀನೇ ನನಗೆ ಸಹಾಯಕನಾಗಿದ್ಯಲ್ಲವೇ? ನನ್ನನ್ನು ರಕ್ಷಿಸಿದ ದೇವರೇ, ಕೈ ಬಿಡಬೇಡ, ತೊರೆದು ಬಿಡಬೇಡ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ಹೊಂಚು ಹಾಕಿರುವವರಿಗೆ ಸಿಕ್ಕಿದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ ನಡೆಸು. ಸುಳ್ಳು ಸಾಕ್ಷಿಗಳು ಬೆದರಿಸುವವರು ನನಗೆ ವಿರೋಧವಾಗಿ ಎದ್ದಿದ್ದಾರೆ. ಇಂಥ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ. ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು. ನಿನ್ನ ಹೃದಯವು ಧೈರ್ಯದಿಂದಿರಲಿ. ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಆಮೆನ್. ಈ ದಿನಕ್ಕೆ ಓದಲು ನೇಮಕವಾದ ವೇದ ಭಾಗವನ್ನು ಆಲಿಸೋಣ. ಈ ದಿವಸಕ್ಕೆ ನೇಮಕವಾದ ಹಳೆಯ ಒಡಂಬಡಿಕೆಯ ಪಾರಾಯಣ ಪಾಠವು ಅದು ಐಷಾಯನ ಪ್ರವಾದನೆ ಗ್ರಂಥ 49ನೇ ಸಂಧಿ 1-7. ಐಷಾಯ 49 verse 1-7. ಏಷಾಯನ ಪ್ರವಾದನೆ ಗ್ರಂಥ 49 1-7. ದ್ವೀಪ ನಿವಾಸಿಗಳೇ, ನನ್ನ ಕಡೆಗೆ ಕಿವಿಗೊಡಿರಿ. ದೂರದ ಜನಾಂಗಳೇ, ಲಾಲಿಸಿರಿ. ನಾನು ಗರ್ಭದಲ್ಲಿದ್ದಾಗಲೇ ಯೆಹೋವನು ನನ್ನನ್ನು ಕರೆದನು. ತಾಯಿಯ ಉದರದಲ್ಲಿದ್ದರಿಂದಲೂ ನನ್ನ ಹೆಸರನ್ನು ಹೇಳುತ್ತಿದ್ದಾನೆ. ನನ್ನ ಬಾಯನ್ನು ಹದವಾದ ಖಡ್ಗವನ್ನಾಗಿ ಮಾಡಿ ತನ್ನ ಕೈಯ ನೆರಳಿನಲ್ಲಿ ನನ್ನನ್ನು ಹುದುಗಿಸಿದ್ದಾನೆ. ನನ್ನನ್ನು ಚೂಪಾದ ಬಾಣವನ್ನಾಗಿ ರೂಪಿಸಿ ತನ್ನ ಬತ್ತಳಿಕೆಯಲ್ಲಿ ಮುಚ್ಚಿಟ್ಟಿದ್ದಾನೆ. ಆತನು ನನಗೆ, ನೀನು ನನ್ನ ಸೇವಕನು, ನಾನು ಪ್ರಭಾವ ಹೊಂದಬೇಕಾದ ಇಸ್ರಾಯೇಲು ಆಗಿದ್ದಿ ಎಂದು ಹೇಳಿದನು. ಅದಕ್ಕೆ ನಾನು, ನನ್ನ ಪ್ರಯಾಸವು ವ್ಯರ್ಥ, ನನ್ನ ಶಕ್ತಿಯೆಲ್ಲ ವ್ರಯ ಮಾಡಿದ್ದು ಹಾಳೆ, ಬರೀ ಗಾಳಿಯೇ. ಆದರೂ ನನ್ನ ನ್ಯಾಯವು ಯೆಹೋವನಲ್ಲಿದೆ, ನನಗೆ ಲಾಭವು ನನ್ನ ದೇವರಿಂದಲೇ ಆಗುವುದು ಅಂದುಕೊಂಡೆನು. ಆಹಾ, ನಾನು ಯೆಹೋವನ ದೃಷ್ಟಿಯಲ್ಲಿ ಮಾನ್ಯನು, ನನ್ನ ದೇವರೇ ನನಗೆ ಬಲವು. ಯಾಕೋಬನು ತನಗೆ ಸೇರಿಸಿಕೊಳ್ಳಬೇಕೆಂತಲೂ ಇಸ್ರಾಯೇಲು ತನ್ನ ಕಡೆಗೆ ಕೂಡಿ ಬರಬೇಕೆಂತಲೂ ಆತನು ಗರ್ಭದಲ್ಲಿಯೇ ನನ್ನನ್ನು ತನ್ನ ಸೇವಕನಾಗಿ ರೂಪಿಸಿದನಲ್ಲವೇ? ಆತನೇ ಹೀಗನ್ನುತ್ತಾನೆ, ನೀನು ನನ್ನ ಸೇವಕನಾಗಿ ಮಾಡಬೇಕಾದವುಗಳಲ್ಲಿ ಯಾಕೋಬಿನ ಕುಲಗಳನ್ನು ಉನ್ನತಪಡಿಸುವುದು, ಇಸ್ರಾಯೇಲಿನಲ್ಲಿ ರಕ್ಷಿತರಾದರನ್ನು ತಿರುಗಿ ಬರಮಾಡುವುದು ಅಲ್ಪ ಕಾರ್ಯವೇ ಸರಿ. ನನ್ನ ರಕ್ಷಣೆಯು ಲೋಕದ ಕಟ್ಟಕಡೆಯವರೆಗೆ ವ್ಯಾಪಿಸುವಂತೆ ನಿನ್ನನ್ನು ಅನ್ಯ ಜನಾಂಗಗಳಿಗೂ ಬೆಳಕನ್ನಾಗಿ ದಯಪಾಲಿಸುವೆನು. ಮನಪೂರ್ವಕವಾಗಿ ತಿರಸ್ಕರಿಸಲ್ಪಟ್ಟವನು, ಅನ್ಯ ಜನಾಂಗಕ್ಕೆ ಅಸಹ್ಯನು, ಜನದೊಡೆಯರ ಸೇವಕನೂ ಆದವನಿಗೆ ಇಸ್ರಾಯೇಲ್ನ ವಿಮೋಚಕನು, ಸದಮಲ ಸ್ವಾಮಿಯೂ ಆದ ಯೆಹೋವನು ಹೀಗೆ ಹೇಳುತ್ತಾನೆ,
ಯೆಹೋವನ ಪ್ರಾಮಾಣಿಕತೆಯನ್ನು ಇಸ್ರಾಯೇಲ್ನ ಸದಮಲ ಸ್ವಾಮಿಯು ನಿನ್ನನ್ನು ಪರಿಗ್ರಹಿಸಿರುವುದನ್ನು ಅರಸರು ನೋಡಿ ಎದ್ದು ನಿಲ್ಲುವರು, ಅಧಿಪತಿಗಳು ಅಡ್ಡ ಬೀಳುವರು. ಈ ದಿವಸಕ್ಕೆ ನೇಮಕವಾದ ಮೊದಲನೇ ಪಾರಾಯಣ ಪಾಠವು ಮುಕ್ತಾಯವಾಯಿತು. ಎರಡನೇ ಪಾರಾಯಣ ಪಾಠವು ಅದು ಹೊಸ ಒಡಂಬಡಿಕೆಯಿಂದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಸಂಧಿ 1-5. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಸಂಧಿ 1-5. ಎಫೆಷಿಯನ್ಸ್ ಚಾಪ್ಟರ್ 5 ವರ್ಸ್ 1-5. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ, ಆದದರಿಂದ ದೇವರ ಪ್ರಿಯರಾದ ಮಕ್ಕಳಾಗಿ ತಕ್ಕ ಹಾಗೆ ಆತನನ್ನು ಅನುಗ್ರಹಿಸುವವರಾಗಿರ್ರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧನೆ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಆ ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದನ್ನು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆಯೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ. ಈ ದಿವಸಕ್ಕೆ ನೇಮಕವಾದ ಪಾರಾಯಣ ಪಾಠವು ಮುಕ್ತಾಯವಾಯಿತು. ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಾವೆಲ್ಲರೂ ಒಟ್ಟಾಗಿ ಅಪೋಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನೂ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೆನ್. ಸಭಾ ಪ್ರಕಟಣೆಗಳು. UPMC ಫೆಸ್ಟ್ ಅತಿ ಶೀಘ್ರದಲ್ಲೇ ಬರುತ್ತಿದೆ. 430ಕ್ಕಿಂತ ಹೆಚ್ಚು ನೋಂದಣಿಗಳನ್ನು ಕಂಡು ನಾವು ದೇವರಲ್ಲಿ ಸಂತೋಷಿಸುತ್ತೇವೆ. ಈ ಫೆಸ್ಟ್ ನಿಮ್ಮ ತಲಾಂತುಗಳನ್ನು ಹೊರತರಲು ಉತ್ತಮ ಅವಕಾಶ. ಆ ಮೂಲಕ ನಿಮ್ಮ ಸಭೆಯನ್ನು ಪ್ರತಿಬಿಂಬಿಸಿ ನಿಮ್ಮ ಸಭೆಗಾಗಿ ಟ್ರೋಫಿಗಳನ್ನು ಗೆಲ್ಲಿರಿ. ಈ ಸಾಂಕ್ರಾಮಿಕ ರೋಗದ ಸಮಯದಲ್ಲಿಯೂ ನಮ್ಮ ಜೀವನವನ್ನು ಬೆಳಗಲು ದೇವರು ನೀಡಿದ ಅವಕಾಶವಿದು. ನೀವೆಲ್ಲರೂ ಈ ಫೆಸ್ಟ್ಗಾಗಿ ಉತ್ಸಾಹತೆಯಿಂದ ಸಿದ್ಧರಾಗುತ್ತಿದ್ದೀರೆಂದು ಭಾವಿಸುತ್ತೇವೆ. UBMC ಫೆಸ್ಟನ್ನು ಸ್ಮರಣೀಯವಾಗಿಸೋಣ. ಲೋಕಲ್ ಚರ್ಚ್ ಲೆವೆಲ್ UBMC ಫೆಸ್ಟ್ ಈ ಸಮಯ ಮತ್ತು ದಿನಾಂಕದಂದು ಜರುಗುತ್ತದೆ. Saturday 24th July 2021, Group 9 51 years to 60 years, Group 10 61 years and above. Sunday 25th July 2021, Group 7 21 years to 35 years, Group 8 36 years to 50 years. Saturday 31st July 2021, Group 1 below 6 years and Group 2 first to second standards. Sunday 1st August 2021, Group 4
5th standard to 7, and Group 5 8th standard to 10th standard, and Group 6 11th standard to 20 years. ಜುಲೈ 18, 2021 ಅಂದರೆ ಇಂದು ಸಿಲ್ವರ್ ಜುಬ್ಲಿ ಎಜುಕೇಷನ್ ಸ್ಕಾಲರ್ಶಿಪ್ ಫಾರ್ಮ್ಸ್ ಹಿಂತಿರುಗಿಸಲು ಕೊನೆಯ ದಿನಾಂಕ. ಅರ್ಹ ಅಭ್ಯರ್ಥಿಗಳು ನಿಮ್ಮ ಸ್ಥಳೀಯ ಸಭಾಪಾಲಕರು ಮತ್ತು ಸಭಾ ಹಿರಿಯರನ್ನು ಸಂದರ್ಶಿಸಿ ಫಾರ್ಮ್ಗಳನ್ನು ನೀಡಬೇಕಾಗಿ ವಿನಂತಿ. KPCA ಎಜುಕೇಷನ್ ಸ್ಕಾಲರ್ಶಿಪ್ ಫಾರ್ಮ್ಸ್ ಶಾಲಾ ಮಕ್ಕಳಿಗೆ ಲಭ್ಯವಿದೆ. ಮಕ್ಕಳು ಸ್ಥಳೀಯ ಸಭಾಪಾಲಕರು ಮತ್ತು ಸಭಾ ಹಿರಿಯರನ್ನು ಸಂಪರ್ಕಿಸಿ ಫಾರ್ಮ್ಸ್ಗಳನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಈ ವರ್ಷದ ದೃಢೀಕರಣ ತರಗತಿಯು ನಡೆಸಲಾಗುತ್ತಿದೆ. ಸರಕಾರದ ಗೈಡ್ಲೈನ್ಸ್ ಹಾಗೂ ಪರಿಸ್ಥಿತಿಯ ಅನುಸಾರ ದೃಢೀಕರಣ ನಡೆಸಲಾಗುತ್ತದೆ. ಈ ವರ್ಷ ದೃಢೀಕರಣ ಹೊಂದಲು ಇಚ್ಛಿಸುವವರು ತಮ್ಮ ಹೆಸರನ್ನು ತಮ್ಮ ಸ್ಥಳೀಯ ಸಭಾಪಾಲಕರುಗಳಿಗೆ ಅತಿ ಬೇಗನೆ ತಿಳಿಸಬೇಕಾಗಿ ವಿನಂತಿ. ಮ್ಯಾರೇಜ್ ಬ್ಯಾನ್. UBM ಕ್ರಿಸ್ತ ಕೃಪಾ ಚರ್ಚ್ ಚೆಂಬೂರ್ನ ಸದಸ್ಯರಾದ ದಿವಂಗತ ನಿಕೋಲಸ್ ಹ್ಯಾರಿ ಸೋನ್ಸ್ ಮತ್ತು ಮಿಸಸ್ ಜಾನೆಟ್ ಪಿ ಸೋನ್ಸ್ನ ಪುತ್ರನಾದ ಮಿಸ್ಟರ್ ಜೇಮ್ಸ್ ರಿಕ್ಕಿ ಸೋನ್ಸ್ನಿಗೂ, UBM ಕ್ರಿಸ್ತ ಆರಾಧನಾ ಚರ್ಚ್ ವಿಕ್ರೋಲಿ ಸಭೆಯ ಸದಸ್ಯರಾದ ಮಿಸ್ಟರ್ ಜೇಮ್ಸ್ ವಿಲ್ಸೆಂಟ್ ಸೋನ್ಸ್ ಮತ್ತು ಮಿಸಸ್ ನ್ಯಾನ್ಸಿ ಎಸ್ ಸೋನ್ಸ್ರ ಪುತ್ರಿಯಾದ ಮಿಸ್ ಜೋಸ್ನಾ ನರಿಲ್ ಸೋನ್ಸ್ ಎಂಬಾಕೆಗೂ ಪರಿಶುದ್ಧ ವಿವಾಹವು ನಡೆಸಲಾಗುತ್ತದೆ ಎಂದು ಮೊದಲನೇ ಬಾರಿ ತಿಳಿಸುತ್ತೇನೆ. ಈ ಕ್ರೈಸ್ತರು ಪರಿಶುದ್ಧ ದಾಂಪತ್ಯ ಧರ್ಮದಲ್ಲಿ ಯೋಗ್ಯ ರೀತಿಯಿಂದ ಸೇರಿ ಕ್ರೈಸ್ತರಿಗೆ ತಕ್ಕಂತೆ ಬಾಳ್ವೆ ಮಾಡಿ ಕಡೆಯಲ್ಲಿ ನಿತ್ಯ ಜೀವವನ್ನು ಪಡೆಯುವಂತೆ ಸಭೆಯವರು ಇವರಿಗಾಗಿ ಪ್ರಾರ್ಥಿಸತಕ್ಕದ್ದು. ಇವರು ಪರಿಶುದ್ಧ ದಾಂಪತ್ಯ ಧರ್ಮದಲ್ಲಿ ಸೇರಬಾರದೆಂಬುದಕ್ಕೆ ಕಾರಣವೂ ಯೋಗ್ಯವಾದ ಅಭ್ಯಂತರವೂ ಇದೆ ಎಂದು ಯಾರಿಗಾದರೂ ತಿಳಿದಿದ್ದರೆ ಅಂಥವರು ಅದನ್ನು ತಕ್ಕ ಸಮಯದಲ್ಲಿ ತಿಳಿಸತಕ್ಕದ್ದು. ತಕ್ಕ ಸಮಯದಲ್ಲಿ ತಿಳಿಸದವರು ಅನಂತರ ಅದಕ್ಕೆ ಅಡ್ಡಿ ಮಾಡಬಾರದು. ದಾಂಪತ್ಯ ಧರ್ಮವನ್ನು ನೇಮಿಸಿದ ದೇವರು ತಾನೇ ಮದುವೆಯಾಗುವುದಕ್ಕೆ ನಿಶ್ಚಯಿಸಿಕೊಂಡಿರುವ ಇವರಿಗೆ ಯೇಸು ಕ್ರಿಸ್ತನ ನಿಮಿತ್ತವಾಗಿ ತನ್ನ ಕೃಪೆಯನ್ನೂ ಆಶೀರ್ವಾದವನ್ನೂ ದಯಪಾಲಿಸಲಿ. ಆಮೆನ್. ಮರಣ ವಾರ್ತೆ. UBM ಬೇತೇಲ್ ಚರ್ಚ್ ಅಂಬರ್ನಾಥ್ ಸಭೆಯ ಸದಸ್ಯರಾಗಿದ್ದ ಮಿಸಸ್ ದೋರಾ ಜೋಸೆಫ್ ತಮ್ಮ 82ನೇ ವಯಸ್ಸಿನಲ್ಲಿ ಮಂಗಳವಾರ 13 ಜುಲೈರಂದು ಕರ್ತನಲ್ಲಿ ನಿದ್ರೆ ಹೋಗಿದ್ದಾರೆ. UBM ಕ್ರಿಸ್ತ ಕೃಪಾ ಚರ್ಚ್ ಚೆಂಬೂರ್ ಸಭೆಯ ಸದಸ್ಯರಾಗಿದ್ದ ಮಿಸ್ಟರ್ ಜಾರ್ಜ್ ವಿನ್ಸೆಂಟ್ ಐಮನ್ರವರು ತಮ್ಮ 78ನೇ ವಯಸ್ಸಿನಲ್ಲಿ ಗುರುವಾರ 15 ಜುಲೈ 2021ರಂದು ಕರ್ತನಲ್ಲಿ ನಿದ್ರೆ ಹೋಗಿದ್ದಾರೆ. ಇವರು UBM ಕೌನ್ಸಿಲ್ ಮೆಂಬರ್ ಆಗಿ, ಸ್ಕೂಲ್ ಕಮಿಟಿ ಮೆಂಬರ್ ಆಗಿ ಮತ್ತು UBM ಚರ್ಚ್ ಕೌನ್ಸಿಲ್ನ ಲೀಗಲ್ ಅಡ್ವೈಸರ್ ಆಗಿಯೂ ಕೂಡ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಈ ಪ್ರಿಯರನ್ನು ಕಳಕೊಂಡ ದುಃಖತಪ್ತ ಕುಟುಂಬಕ್ಕೆ ದೇವರು ಸಾಂತ್ವನ ಮತ್ತು ಸಮಾಧಾನವನ್ನು ನೀಡಲೆಂದು ಸಭೆಯವರು ಪ್ರಾರ್ಥಿಸಬೇಕಾಗಿ ವಿನಂತಿ. ಕಡೆಯ ಸಂಗೀತ ಆಗುವಾಗ ಕಾಣಿಕೆಯನ್ನು ಸ್ವೀಕರಿಸಲಾಗುವುದು. ಸಭೆಯವರು ತಮ್ಮ ಕಾಣಿಕೆಯನ್ನು ಆನ್ಲೈನ್ ವೆಬ್ ಟ್ರಾನ್ಸ್ಫರ್ ಮೂಲಕ ಕಳುಹಿಸಬಹುದು. ನಿಮ್ಮ ಉದಾರವಾದ ಕಾಣಿಕೆ ಹಾಗೂ ಬೆಂಬಲಕ್ಕಾಗಿ ಹೃತ್ಪೂರ್ವಕ ವಂದನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.
ದೇವರ ವಾಕ್ಯವನ್ನು ಆಲಿಸಲು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂತೆ ದೇವರನ್ನು ಸ್ತುತಿಪದಗಳಿಂದ ಆರಾಧಿಸೋಣ. ಈ ಮುಂಜಾನೆ ವೇಳೆಗೋಸ್ಕರ ಸ್ತೋತ್ರ. ನಾವೆಲ್ಲರೂ ಸ್ತುತಿ ಸ್ತೋತ್ರದಿಂದ ಆತನನ್ನು ಆರಾಧಿಸೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ತಿಳಿಸಿದ ಪ್ರಕಾರ ಎಲ್ಲವನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ತನ್ನನ್ನು ತಗ್ಗಿಸಿಕೊಂಡು ಶಿಲುಬೆಯ ಮರಣವನ್ನು ಹೊಂದುವನಷ್ಟು ಮಟ್ಟಿಗೆ ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ದೊಡ್ಡ ನಿನ್ನ ನಾಮವು ಎಲ್ಲರಿಗೆ ಗೊತ್ತಿರುವ ಒಂದೇ ನಾಮವು. ಎಲ್ಲ ನಾಮಗಿಂತ ದೊಡ್ಡ ನಿನ್ನ ನಾಮವು ಎಲ್ಲರಿಗೆ ಗೊತ್ತಿರುವ ಒಂದೇ ನಾಮವು. ಎಲ್ಲ ನಾಮಗಿಂತ ದೊಡ್ಡ ನಿನ್ನ ನಾಮವು ಎಲ್ಲರಿಗೆ ಗೊತ್ತಿರುವ ಒಂದೇ ನಾಮವು. ಸುಂದರ ಸುಂದರ ನಾಮ ಸ್ವನಾಮ ಸ್ವಸ್ಥಪಡಿಸುವ ಯೇಸು ನಾಮ. ಎಲ್ಲ ನಾಮಗಿಂತ ದೊಡ್ಡ ನಿನ್ನ ನಾಮವು ಎಲ್ಲರಿಗೆ ಗೊತ್ತಿರುವ ಒಂದೇ ನಾಮವು. ಎಲ್ಲ ನಾಮಗಿಂತ ದೊಡ್ಡ ನಿನ್ನ ನಾಮವು ಎಲ್ಲರಿಗೆ ಗೊತ್ತಿರುವ ಒಂದೇ ನಾಮವು. ಎಲ್ಲ ನಾಮಗಿಂತ ದೊಡ್ಡ ನಿನ್ನ ನಾಮವು ಎಲ್ಲರಿಗೆ ಗೊತ್ತಿರುವ ಒಂದೇ ನಾಮವು. ಎಲ್ಲ ನಾಮಗಿಂತ ದೊಡ್ಡ ನಿನ್ನ ನಾಮವು ಎಲ್ಲರಿಗೆ ಗೊತ್ತಿರುವ ಒಂದೇ ನಾಮವು. ಸುಂದರ ಸುಂದರ ನಾಮ ಯೇಸು ನಿನ್ನ ನಾಮ. ಸುಂದರ ಸುಂದರ ನಾಮ ಯೇಸು ನಿನ್ನ ನಾಮ. ಸುಂದರ ಸುಂದರ ಯೋಹಾನ 3:16 ಹೇಳಿದ ಮೇರೆಗೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಇದೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಉದ್ದೇಶವಾಗಿದೆ.
ದೇವರ ವಾಕ್ಯವನ್ನು ಆಲಿಸಲು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂತೆ ಪ್ರಾರ್ಥನೆ ಮಾಡೋಣ. ಕೃಪಾಪೂರ್ಣನಾದ ಪರಲೋಕದ ತಂದೆಯಾದ ದೇವರೇ, ಈ ಮುಂಜಾನೆಯ ವೇಳೆಯಲ್ಲಿ ನಿನ್ನನ್ನು ನಾವು ಪೂರ್ಣ ಮನಸ್ಸಿನಿಂದ ಸ್ತುತಿಸಿದ್ದೇವೆ. ದೇವರೇ, ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳಲು, ನಿನ್ನ ವಾಕ್ಯಕ್ಕೆ ನಮ್ಮ ಮನಸ್ಸನ್ನು ನಾವು ಕೇಂದ್ರೀಕರಿಸಲು ನಮ್ಮೆಲ್ಲರನ್ನು ನೀನು ನಿನ್ನ ಆತ್ಮನಿಂದ ಬಲಪಡಿಸು. ನಿನ್ನ ವಾಕ್ಯದ ನಿಜ ಅರ್ಥವನ್ನು ನಾವು ತಿಳಿದುಕೊಂಡವರಾಗಿ ನಿನ್ನ ಮಕ್ಕಳಾಗಿ ಜೀವಿಸುವ ಹಾಗೆ ನಮ್ಮೆಲ್ಲರನ್ನು ಬಲಪಡಿಸು. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಈ ದಿನಕ್ಕೆ ಓದಲು ನೇಮಕವಾದ ಹೊಸ ಒಡಂಬಡಿಕೆಯ ಸುವಾರ್ತಾ ಭಾಗವು ಅದು ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನದಿಂದ 16ನೇ ವಚನವರೆಗೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನದಿಂದ 16ನೇ ವಚನದವರೆಗೆ. Matthew chapter 5 verse 13 to 16. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಇಂದಿನ ವಾಕ್ಯ ಸಂದೇಶಕ್ಕಾಗಿ ಕೊಡಲ್ಪಟ್ಟ ಮುಖ್ಯ ಪ್ರಸ್ತಾಪ ಅದು ಪೀಪಲ್ ಆಫ್ ಗಾಡ್, ಸಾಲ್ಟ್ ಆ್ಯಂಡ್ ಲೈಟ್. ದ ಮೇನ್ ಥೀಮ್ ಈಸ್ ಪೀಪಲ್ ಆಫ್ ಗಾಡ್, ಸಾಲ್ಟ್ ಆ್ಯಂಡ್ ಲೈಟ್. ದೇವಜನರು, ಉಪ್ಪು ಮತ್ತು ಬೆಳಕು. ದೇವಜನರು, ಉಪ್ಪು ಮತ್ತು ಬೆಳಕು. ಈ ಸಮಯದಲ್ಲಿ ನಾನು ಒಂದು ಕಥೆಯನ್ನು ಹೇಳಲು ಬಯಸುತ್ತೇನೆ. ಒಂದು ದಿನ ಒಂದು ಶಿಪ್ನ ನಾಯಕ ಮೀನನ್ನು ತನ್ನ ಶಿಪ್ನಲ್ಲಿ ಶೇಖರಿಸಿಕೊಂಡು ಆತನು ದಡಕ್ಕೆ ಮರಳಲು, ಅಂದರೆ ಹಾರ್ಬರ್ಗೆ ಮರಳಲು ಆತನು ಬರುತ್ತಿರುತ್ತಾನೆ. ಆತನು ಸಮುದ್ರದ ಮಧ್ಯದ ಸ್ಥಳಕ್ಕೆ ಬಂದಾಗ ಜೋರಾದ ಗಾಳಿ ಎದ್ದು ಅಲ್ಲಿನ ಪ್ರತಿಯೊಂದು ಕೂಡ ಗಾಳಿಗೆ ಒಳಗಾಗುತ್ತದೆ. ಆ ಗಾಳಿಗೆ ಅಲೆಗಳು ಮೇಲೆದ್ದು ಆತನು ಅನೇಕ ಸಮಸ್ಯೆಗೆ ಒಳಗಾಗುತ್ತಾನೆ. ತಾನು ಬರುತ್ತಿರುವ ಜಾಗವನ್ನು ಆತನು ಅಲ್ಲಿ ಮರೆತು ಹೋಗುತ್ತಾನೆ. ಆ ಸಮಯದಲ್ಲಿ ಆತನು ಬಹಳ ಕಳವಳಕ್ಕೆ ಅಲ್ಲಿ ಒಳಗಾಗುತ್ತಾನೆ. ನಾನು ಏನು ಮಾಡುವುದು? ಎಲ್ಲಿಗೆ ನಾನು ಹೋಗುವುದು? ನಾನು ಇಲ್ಲೇ ಸತ್ತು ಬಿಡುತ್ತೇನೋ? ನನ್ನ ಜೊತೆ ನನ್ನ ಕೆಲಸದವರೆಲ್ಲರೂ ಕೂಡ ಸತ್ತು ಹೋಗುತ್ತಾರೋ ಎಂಬಂತಹ ಸಮಸ್ಯೆಗೆ, ಎಂಬಂತಹ ದುಗುಡಕ್ಕೆ ಆತನು ಅಲ್ಲಿ ಒಳಗಾಗುತ್ತಾನೆ. ಅದೇ ಸಮಯದಲ್ಲಿ ಆತನು ತನ್ನ ಶಿಪ್ನಲ್ಲಿ ಒಂದು ಸಣ್ಣದಾದ ಮಿರರ್ ಅನ್ನು ಅಲ್ಲಿ ಇಟ್ಟಿರುತ್ತಾನೆ. ಆ ಮಿರರ್ಗೆ ದೂರದಿಂದ ಯಾವುದೋ ಒಂದು ಬೆಳಕು ಆ ಮಿರರ್ಗೆ ಹೊಡೆಯುತ್ತಿರುವುದು ಆತನಿಗೆ ಕಾಣುತ್ತದೆ. ಆತನು ಆ ಬದಿ ನೋಡಿದಾಗ ಮಳೆಯ ಆ ಅಭಾವ ಮತ್ತು ಅಲೆಗಳು ಏಳುತ್ತಿರುವುದರಿಂದ ಅದು ಆತನಿಗೆ ಕಂಡುಬರುವುದಿಲ್ಲ. ಆದರೆ ಆತನು ಇಟ್ಟಿರುವ ಆ ಮಿರರ್ಗೆ ಅಲ್ಲಿನ ದೂರದ ಒಂದು ಲೈಟ್ ಅದಕ್ಕೆ ಹೊಡೆಯುತ್ತಿರುವುದು ಆತನಿಗೆ ಗಮನಕ್ಕೆ ಬರುತ್ತದೆ. ಅದು ಯಾವ ದಿಕ್ಕಿನಿಂದ ಬರುತ್ತದೆ ಎಂಬುದನ್ನು ಗಮನಿಸಿದ ಆತ ತನ್ನ ಶಿಪ್ಪನ್ನು ಅದೇ ಕಡೆಗೆ ತಿರುಗಿಸುತ್ತಾನೆ. ನಂತರದಲ್ಲಿ ಆತನು ತಲುಪಬೇಕಾದ ಸುರಕ್ಷಿತವಾದ ಸ್ಥಳಕ್ಕೆ
ಆತನು ಹೋಗಿ ತಲುಪುತ್ತಾನೆ. ಇದನ್ನು ಆತನು ಗಮನಿಸಿ ಯಾವುದು ಈ ಬೆಳಕು ತನಗೆ ಹೊಡೆಯುತ್ತಿತ್ತು ಎಂಬುದನ್ನು ಆತನು ಅಲ್ಲಿ ಗಮನಿಸಿದಾಗ ಅಲ್ಲಿ ಒಂದು ದೊಡ್ಡದಾದ ಒಂದು ಗೋಪುರದಿಂದ ಬೆಳಕು ಆ ಕಡೆಗೆ ಬರುತ್ತಿರುವುದು ಆತನಿಗೆ ತಿಳಿದು ಬರುತ್ತದೆ. ಆ ಸಮಯದಲ್ಲಿ ಆ ಗೋಪುರದ ಕೆಳಗೆ ಅದನ್ನು ರಕ್ಷಿಸುವಂತಹ ಒಬ್ಬ ರಕ್ಷಣಕರ್ತನು ಅಲ್ಲಿ ನಿಂತಿರುವುದನ್ನು ಆತನು ಗಮನಿಸಿ ಆತನ ಬಳಿಗೆ ಇವನು ಧಾವಿಸಿ ಹೋಗಿ ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ. ನಿನ್ನ ಬೆಳಕು, ನೀನು ಹಚ್ಚಿದ ಬೆಳಕು ಇಂದು ನನಗೆ ಹೊಸ ಜೀವವನ್ನು ನೀಡಿತು. ನನ್ನ ಜೊತೆಗೆ ಇದ್ದಂತಹ ಪ್ರತಿಯೊಬ್ಬರಿಗೂ ಕೂಡ ಅದು ಬೆಳಕನ್ನು ನೀಡಿತು ಎಂಬುದಾಗಿ ಅವನು ಆ ವ್ಯಕ್ತಿಯನ್ನು ಸಂತೋಷದಿಂದ ಆತನಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾನೆ. ಇಂದು ಕೂಡ ನಮಗೆ ಕೊಡಲ್ಪಟ್ಟಂತಹ ಮುಖ್ಯ ಪ್ರಸ್ತಾಪ ದೇವ ಜನರು ಉಪ್ಪು ಮತ್ತು ಬೆಳಕು ಎಂಬುದಾಗಿ. ದೇವ ಜನರು ಉಪ್ಪು ಮತ್ತು ಬೆಳಕು ಎಂಬುದಾಗಿ. ಈ ನಿಟ್ಟಿನಲ್ಲಿ ಈ ವಾಕ್ಯ ಭಾಗವನ್ನು ನಾವು 3 ವಿಧದಲ್ಲಿ ಧ್ಯಾನ ಮಾಡಲು ಪ್ರಯತ್ನಿಸೋಣ. ಟುಡೇ we have the theme which is called God's people of God, salt and light. People of God, salt and light. Today let us frame 3 questions. First one, who is the people of God? Second one, what salt means according to Jesus? And third one, what light means according to Jesus. 3 ಪ್ರಶ್ನೆಗಳನ್ನು ಇಂದು ನಾವು ಹಾಕಿಕೊಳ್ಳೋಣ. ಮೊದಲನೆಯದು, ದೇವಜನರೆಂದರೆ ಯಾರು? ಕ್ರಿಸ್ತನ ಪ್ರಕಾರ ಉಪ್ಪು ಅಂದರೆ ಏನು? ಮತ್ತು 3ನೇದಾಗಿ, ಕ್ರಿಸ್ತನ ಪ್ರಕಾರ ಬೆಳಕು ಅಂದರೆ ಏನು? Let us find answer from 3rd question, not from first question. Let us find answer from the 3rd question. 3ನೇ ಪ್ರಶ್ನೆಯಿಂದ ಇಂದು ನಾವು ಉತ್ತರವನ್ನು ಕಂಡುಕೊಳ್ಳೋಣ. 3rd question is, what light means according to Jesus? ಕ್ರಿಸ್ತನ ಪ್ರಕಾರ ಬೆಳಕು ಅಂದರೆ ಏನು? Here in Matthew chapter 5 verse 14 to 16, Jesus is using the example of light. What light really do? It reveals the thing in the darkness. Light helps us to see. The first thing which God said, let there be light. A light is a guide and it is a warning signal. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನದಿಂದ 16ನೇ ವಚನದಲ್ಲಿ ಕ್ರಿಸ್ತನು ಬೆಳಕಿನ ಒಂದು ಉದಾಹರಣೆಯನ್ನು ನೀಡುತ್ತಿದ್ದಾನೆ. ಇಲ್ಲಿ ಬೆಳಕು ಅಂದರೆ ಏನು? ಬೆಳಕು ಕತ್ತಲೆಯಲ್ಲಿ ಏನು ವಸ್ತುಗಳಿರುತ್ತೋ ಅದನ್ನು ಬೆಳಕು ತೋರಿಸಿಕೊಡುತ್ತದೆ. ಬೆಳಕು ನಮಗೆ ನೋಡಲು ಸಹಾಯ ನೀಡುತ್ತದೆ. ಬಹಳ ಮುಖ್ಯವಾದ ಒಂದು ಸಂಗತಿ ಏನೆಂದರೆ, ದೇವರು ಮೊದಲನೆಯದಾಗಿ ನುಡಿದ ಮಾತು ಏನಂತ ಹೇಳಿದರೆ ಬೆಳಕಾಗಲಿ ಎಂಬುದಾಗಿ. ಬೆಳಕು ನಮಗೆ ಮಾರ್ಗದರ್ಶನವನ್ನು ನೀಡುತ್ತದೆ. ಬೆಳಕು ಎಚ್ಚರಿಕೆಯ ಒಂದು ಸಂಕೇತವಾಗಿದೆ. These are the most important aspects of life. Here Jesus, while preaching to his disciples, he uses the same example. A city on a hill can't be hidden, and it gives light to all of the house. He uses this example because the Jews themselves called as Jerusalem, the Jews called Jerusalem as a light to the Gentiles. Here Jews themselves called Jerusalem as a light to the Gentiles. So Jesus, who knew about it,
uses this in his preaching so that they can understand it very easily. ಇಲ್ಲಿ ಕ್ರಿಸ್ತನು ಆತನು ಪರ್ವತದಲ್ಲಿ ಪ್ರಸಂಗ ಮಾಡುತ್ತಿರುವಾಗ ಇಂತಹ ಒಂದು ಉದಾಹರಣೆಯನ್ನು ಆತನಲ್ಲಿ ಬಳಸುತ್ತಾನೆ. ಬೆಟ್ಟದ ಮೇಲಿರುವ ಅದೊಂದು ಕಟ್ಟಡ, ಬೆಟ್ಟದ ಮೇಲಿರುವ ಅರಮನೆ ಎಲ್ಲರಿಗೂ ಕೂಡ ಗೋಚರವಾಗುತ್ತದೆ ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ಅದರೊಂದಿಗೆ ಇನ್ನೊಂದು ವಿಚಾರವನ್ನು ಆತನು ಹೇಳುತ್ತಾನೆ. ಅದೇನೆಂದರೆ ಬೆಳಕು ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಬೆಳಕನ್ನು ನೀಡುತ್ತದೆ ಎಂಬುದಾಗಿ ಆತನು ತಿಳಿಸುತ್ತಾನೆ. ಕ್ರಿಸ್ತನು ಇಲ್ಲಿ ಈ ವಿಚಾರವನ್ನೇ ಯಾಕೆ ತಿಳಿಸುತ್ತಿದ್ದಾನೆ? ಯಾಕೆಂದರೆ ಅಲ್ಲಿನ ಯಹೂದ್ಯರು ಅವರು ಒಂದು ಭಾವನೆಯನ್ನು ಇಟ್ಟುಕೊಂಡಿದ್ದರು. ಏನದು ಭಾವನೆ? ಏನಂತ ಹೇಳಿದರೆ, ಯೆರೂಸಲೇಮು ಅನ್ಯರಿಗೆ ಬೆಳಕನ್ನು ತೋರಿಸುವಂಥದ್ದು ಎಂಬ ಒಂದೊಂದು ಭಾವನೆ ಯಹೂದ್ಯರಿಗೆ ಅಲ್ಲಿ ಇತ್ತು. ಈ ಕಾರಣದಿಂದ ಆತನು ಇಂತಹದ್ದೇ ಉದಾಹರಣೆಯನ್ನು ಬಳಸುವ ಮೂಲಕ ಅವರೆಲ್ಲರಿಗೂ ಕೂಡ ತನ್ನ ಪ್ರಸಂಗವನ್ನು ಸುಲಭವಾಗಿ ತಿಳಿಸಲು ಆತನು ಅಲ್ಲಿ ಪ್ರಯತ್ನಿಸುತ್ತಾನೆ. ಅಲ್ಲಿ ಕ್ರಿಸ್ತನು ಹೇಳುವಂತಹ ಅದೊಂದು ಮಾತು ಪ್ರತಿಯೊಬ್ಬರಿಗೂ ಕೂಡ ಬಹಳ ಸುಲಭವಾಗಿ ಅರ್ಥವಾಗುತ್ತದೆ. ಆ್ಯಂಡ್ ಜೀಸಸ್ ಸೇಸ್, ಲೆಟ್ ಯುವರ್ ಲೈಟ್ ಶೈನ್ ಬಿಫೋರ್ ಅದರ್ಸ್. ಲೆಟ್ ಯುವರ್ ಲೈಟ್ shine before others. Why he is saying this? If you turn your Bible to today's Old Testament reading, it is Isaiah chapter 49 verse 1 to 7. There you can find its real meaning. There Isaiah is saying to the people that the Lord called me from womb, from the body of my mother he named my name, and Lord selected us as his servant, and he made our mouth like a sharp sword and made us a polished arrow. ಅಲ್ಲಿ ಯೆಶಾಯನು ನಾವು ಕ್ರಿಸ್ತನು ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ತಿಳಿಸುವಾಗ ಯಾಕೆ ಆ ವಿಚಾರ ಅಲ್ಲಿ ಕ್ರಿಸ್ತನು ಅವರಿಗೆ ತಿಳಿಸುತ್ತಿದ್ದಾನೆ, ಅದರ ಅರ್ಥ ಏನು ಎಂಬುದನ್ನು ನಾವು ಗಮನಿಸುವಾಗ ಅದರ ಅರ್ಥ ಇಂದಿನ ಹಳೆ ಒಡಂಬಡಿಕೆಯ ಪಾರಾಯಣದಲ್ಲಿ ನಾವು ಗಮನಿಸಬಹುದು. ಯೆಶಾಯನ ಪ್ರವಾದನ ಗ್ರಂಥ 49ನೇ ಅಧ್ಯಾಯ 1-7 ವಚನದಲ್ಲಿ ನೀವು ಅದರ ಉತ್ತರವನ್ನು ಗಮನಿಸಬಹುದು. ಅಲ್ಲಿ ಯೆಶಾಯನು ತಿಳಿಸುತ್ತಿರುವುದು ಏನು? ದೇವರು ನಮ್ಮನ್ನು, ಅಂದರೆ ದೇವರು ನನ್ನನ್ನು ತಾಯಿಯ ಉದರದಲ್ಲಿರುವಾಗಲೇ ಆತನು ನನ್ನನ್ನು ಆರಿಸಿಕೊಂಡನು ಎಂಬುದಾಗಿ, ಆತನು ನನ್ನನ್ನು ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ನನ್ನನ್ನು ಕರೆದಿದ್ದಾನೆ ಎಂಬುದಾಗಿ. ಅದರ ಪ್ರಕಾರ ದೇವರು ನಮ್ಮನ್ನು ಆತನ ಸೇವಕರನ್ನಾಗಿ ಆರಿಸಿಕೊಂಡಿದ್ದಾನೆ ಮತ್ತು ನಮ್ಮ ಬಾಯನ್ನು ಹದವಾದ ಕತ್ತಿಯನ್ನಾಗಿಯೂ ಹಾಗೂ ನಮ್ಮನ್ನು ಆತನು ಚೂಪಾದ ಒಂದು ಬಾಣವನ್ನಾಗಿಯೂ ಮಾಡಿದ್ದಾನೆ ಎಂಬುದಾಗಿ ಅಲ್ಲಿ ಯೆಶಾಯನು ತಿಳಿಸುತ್ತಿದ್ದಾನೆ. ಆ್ಯಂಡ್ ದೇರ್ ಗಾಡ್ ಸೇಸ್, ಇಟ್ ಈಸ್ ವೆರಿ ಈಸಿ ಟು ಬ್ರಿಂಗ್ ಬ್ಯಾಕ್ ಮೈ ಪೀಪಲ್ ಟು ಮೈ ಫ್ಲಾಕ್. ಇಟ್ ಈಸ್ ವೆರಿ ಲೈಟ್ ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಥಿಂಗ್. ಬಟ್ ದ ರೀಸನ್ ವೈ ಐ ಚೋಸ್ ಯು ಆ್ಯಸ್ ಮೈನ್ is to be a light for the nations and to spread my salvation to the end of the earth. Here God is saying that I have selected you not to bring my people to my flock, because it is a very easy thing. I have selected you. Why? Because the reason is, it is to be a light for the nations. He is saying that be a light for the nations, and he is not saying that be a light for my people. He is saying be a light for the nations and spread my salvation to the end of the earth. ಅಲ್ಲಿ ದೇವರು ಯೆಶಾಯನಿಗೆ ಹೇಳುತ್ತಿರುವುದೇನು? ನನ್ನ ಜನರನ್ನು ನನ್ನ ಮಂದೆಯೊಳಗೆ ಕರೆಸಿಕೊಳ್ಳುವುದು ಬಹಳ ಸುಲಭವಾದ ಕೆಲಸ ಅದು ನನಗೆ. ಆದರೆ ನಾನು ಯಾಕೆ ನಿನ್ನನ್ನು ಆರಿಸಿಕೊಂಡಿದ್ದೇನೆ? ನೀನು
ಇಡೀ ಲೋಕಕ್ಕೆ ಅನ್ಯರಿಗೆ ಬೆಳಕಾಗಿ ಹೋಗಬೇಕು. ಆ ಮೂಲಕವಾಗಿ ನನ್ನ ರಕ್ಷಣೆಯ ಕಾರ್ಯವನ್ನು ಅವರೆಲ್ಲರಿಗೂ ತಿಳಿಸಬೇಕು ಎಂಬುದಾಗಿ ಅಲ್ಲಿ ದೇವರು ಯೆಶಾಯನಿಗೆ ಹೇಳುತ್ತಿದ್ದಾನೆ. ದಟ್ಸ್ ದ ಸೇಮ್ ಥಿಂಗ್ ಜೀಸಸ್ ಇಸ್ ಸೇಯಿಂಗ್, ಲೆಟ್ ಯುವರ್ ಲೈಟ್, ವಿಚ್ ಮೀನ್ಸ್ ಲೆಟ್ ಯುವರ್ ಗುಡ್ ವರ್ಕ್ ಶೈನ್ ಅಪಾನ್ ಅದರ್ಸ್. He is not saying about to shine on his people, but he is saying that to shine upon others. ಅಲ್ಲಿ ಕ್ರಿಸ್ತನು ಬಳಸುತ್ತಿರುವ ಒಂದು ಮಾತು ಏನು? ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಅಲ್ಲಿ ಆತನು ಹೇಳುತ್ತಿಲ್ಲ ನೀವು ನನ್ನ ಜನರಿಗೋಸ್ಕರ ಬೆಳಕಾಗಿದ್ದೀರಿ ಎಂಬುದಾಗಿ ಕ್ರಿಸ್ತನು ಅಲ್ಲಿ ಬಳಸಿಲ್ಲ. ಬದಲಾಗಿ ಆತನು ಹೇಳುತ್ತಿರುವುದು ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು. ಲೈಟ್ ಇಸ್ ಸಮಥಿಂಗ್ ವಿಚ್ ಮೆಂಟ್ ಟು ಬಿ ಸೀನ್. ಸೊ ಅವರ್ ಗುಡ್ ವರ್ಕ್, ಅವರ್ ಕ್ರಿಶ್ಚಿಯಾನಿಟಿ is something meant to be seen to everyone, and it should be visible not only within the church but also outside of it. The one author, one theologian used the word called as the world is my parish, which was used by John Wesley. John Wesley, a theologian, used this word, the world is my parish, which means the world is my church. The world should be our church. ಅಲ್ಲಿ ಕ್ರಿಸ್ತನು ಹೇಳುತ್ತಿರುವುದು ಏನು? ನಿಮ್ಮ ಒಳ್ಳೆಯ ಕಾರ್ಯ ಲೋಕದೆಲ್ಲೆಡೆ ಪಸರಿಸಬೇಕು, ಆ ಮೂಲಕವಾಗಿ ದೇವರಿಗೆ ಮಹಿಮೆ ಸಲ್ಲಿಸಬೇಕು ಎಂಬುದಾಗಿ. ಇದರ ಪ್ರಕಾರ ನಮ್ಮ ಒಳ್ಳೆಯ ಕಾರ್ಯ ಲೋಕದೆಲ್ಲೆಡೆ ಹರಡಿ ಎಲ್ಲರಿಗೂ ಕೂಡ ನಾವು ಯಾರಿಗೆ ಒಳಗಾದವರು, ನಾವು ಯಾರ ವ್ಯಕ್ತಿಗಳು ಎಂಬುದಾಗಿ ನಾವು ಆ ಮೂಲಕವಾಗಿ ತಿಳಿಯಪಡಿಸಬೇಕು. ಒಬ್ಬ ಉತ್ತಮ ದೈವಶಾಸ್ತ್ರಜ್ಞ ಜಾನ್ ವೆಸ್ಲಿ ಬಳಸುವುದೇನೆಂದರೆ ದ ವರ್ಲ್ಡ್ ಈಸ್ ಮೈ ಪ್ಯಾರಿಶ್, ಇಡೀ ಲೋಕವೇ ನನ್ನ ಆಲಯ ಎಂಬುದಾಗಿ. ಈ ಮೂಲಕವಾಗಿ ಇಡೀ ಲೋಕವು ನಮ್ಮ ಆಲಯವಾಗಬೇಕು. ದ ವರ್ಲ್ಡ್ ಶುಡ್ ಬಿ ಅವರ್ ಚರ್ಚ್. ಜೀಸಸ್ ಡಿಡ್ ನಾಟ್ ಸೆಡ್ ಲೆಟ್ ಯುವರ್ ಲೈಟ್ ಶೈನ್ ಅಪಾನ್ ದ ಚರ್ಚ್ ಓನ್ಲಿ. He said that, he used one more word, you are the light of the world. He did not say you are the light of my church. He said that you are the light of the world. So in our workplace, in our life and in our community, the light of the Christianity should shine on everyone. The light of the Christianity, which means the light of the good work, should shine upon everyone. And I am not saying that preach the gospel there, but Jesus said, let your good work shine on others so that they may glorify the God who is in heaven. The best example for this is Jesus. ಅಲ್ಲಿ ಕ್ರಿಸ್ತನು ಹೇಳುತ್ತಿರುವುದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಆತನಲ್ಲಿ ನೀವು ಸಭೆಗೆ ಬೆಳಕಾಗಿದ್ದೀರಿ ಎಂಬುದಾಗಿ ಬಳಸಲಿಲ್ಲ. ಆತನು ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಬಳಸಲು ಮುಖ್ಯ ಕಾರಣ ಏನೆಂದರೆ, ಆತನೇ ತಿಳಿಸುತ್ತಾನೆ, ನಿಮ್ಮ ಒಳ್ಳೆಯ ಕಾರ್ಯ ಲೋಕದೆಲ್ಲೆಡೆ ಹರಡಬೇಕು. ಆ ಮೂಲಕವಾಗಿ ಲೋಕದವರು ದೇವರಿಗೆ, ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸಬೇಕು. ನೀವು ನಿಮ್ಮ ಕೆಲಸ ಮಾಡುವ ಸ್ಥಳದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಸಭೆಯಲ್ಲಿ ಹಾಗೂ ನಿಮ್ಮ ಜೀವಿತದಲ್ಲಿ ನಿಮ್ಮ ಒಳ್ಳೆ ಕಾರ್ಯವನ್ನು ತೋರಿಸುವ ಮೂಲಕ ದೇವರಿಗೆ ನೀವು ಮಹಿಮೆಯನ್ನು ಸಲ್ಲಿಸಲು ಸಾಧ್ಯ. ಇದನ್ನೇ ಕ್ರಿಸ್ತನು ತನ್ನ ಆ ಪರ್ವತ ಪ್ರಸಂಗದಲ್ಲಿ ತನ್ನ ಶಿಷ್ಯರಿಗೆ ಆತನು ಅಲ್ಲಿ ಬೋಧಿಸುತ್ತಿದ್ದಾನೆ. ಜೀಸಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ this, because he only said, I am the light of the world. Jesus himself said, I am the light of the world. When he commanded us to be the light
of the world, he demanded nothing less than we should be like himself. We should follow him. ಕ್ರಿಸ್ತನು ಒಂದು ಮಾತನ್ನು ಹೇಳಿದ್ದ, ಅದೇನಂತ ಹೇಳಿದರೆ, ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ. ಆತನು ಇಲ್ಲಿ ಹೇಳುತ್ತಿರುವುದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಈ ಮೂಲಕವಾಗಿ ಆತನು ಹೇಳುತ್ತಿರುವ ಮಾತು ಏನು ಅಂತ ಹೇಳಿದರೆ, ನಾವು ಆತನನ್ನು ಅನುಸರಿಸಬೇಕು ಎಂಬುದಾಗಿ. The second question is, what salt means according to Jesus? ಕ್ರಿಸ್ತನ ಪ್ರಕಾರ ಉಪ್ಪು ಅಂದರೆ ಏನು? Jesus in Matthew chapter 5 verse 13 did not give that much explanation about salt. He just said, you are the salt of the world. ಆತನು ಅಲ್ಲಿ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನದಲ್ಲಿ ಆತನು ಬಳಸುತ್ತಿರುವುದು, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಎಂಬುದಾಗಿ. Why he is using that word? In ancient world Greek, called salt as divine. In ancient world Greek called salt as divine. And in Romans and Jews, salt was connected with purity. Romans and Jews said that salt was very pure. They connected salt as purity. That's why Jews, while sacrificing the things, they use salt with it, because they found that the salt is very pure. So salt is the example of purity. So what is the real meaning of salt? ಅಲ್ಲಿ ಕ್ರಿಸ್ತನು ಉಪ್ಪು ಎಂಬುದಾಗಿ ಹೇಳುತ್ತಿದ್ದಾನೆ. ಬರೀ ಉಪ್ಪಿನ ವಿಚಾರವಾಗಿ ಒಂದು ವಚನದಲ್ಲಿ ಮಾತ್ರ ನಾವು ಕಾಣುತ್ತೇವೆ. ಅದು ಏನಕ್ಕೆ? ಪ್ರಾಚೀನ ಲೋಕದಲ್ಲಿ ನಾವು ಗಮನಿಸುವಾಗ ಗ್ರೀಕರು ಉಪ್ಪನ್ನು ಪರಿಶುದ್ಧವಾದದ್ದು, ಪವಿತ್ರವಾದದ್ದು ಎಂಬುದಾಗಿ ಪರಿಗಣಿಸುತ್ತಿದ್ದರು. ಅದರೊಂದಿಗೆ ರೋಮಾಯರು ಮತ್ತು ಯಹೂದ್ಯರು ಕೂಡ ಉಪ್ಪನ್ನು ಪರಿಶುದ್ಧವಾದದ್ದು ಎಂಬುದಾಗಿ ಪರಿಗಣಿಸುತ್ತಿದ್ದರು. ಆ ಮೂಲಕವಾಗಿ ಯಹೂದ್ಯರು ಏನೇ ಯಜ್ಞವರ್ಪಿಸುವಾಗ ಅದಕ್ಕೆ ಉಪ್ಪನ್ನು ಹಾಕುತ್ತಿದ್ದರು. ಯಾಕೆಂದರೆ ಅದು ಪರಿಶುದ್ಧತೆಗೆ ಸಂಕೇತವಾಗಿದ್ದಿತು. ಆದ ಕಾರಣ ಇಲ್ಲಿ ಉಪ್ಪು ಪರಿಶುದ್ಧತೆಗೆ ಒಂದು ಸಂಕೇತ. ಈ ಮೂಲಕವಾಗಿ ಉಪ್ಪು ಎಂದರೆ ಏನು ಎಂಬುದಾಗಿ ನಾವು ಗಮನಿಸುವಾಗ ಇಂದಿನ ಹೊಸ ಒಡಂಬಡಿಕೆಯ ಪಾರಾಯಣವನ್ನು ನಾವು ಗಮನಿಸಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ರಿಂದ 5 ವಚನ. What is the real meaning of salt? If we see Ephesians chapter 5 verse 1 to 5, we can find out that answer. Paul is saying that to be an imitator of God. Paul is using the word be an imitators of God. Be an imitators of Christ in purity. You should not do all impurity or covetousness things, because covert will have no inheritance in the kingdom of Christ and God. The impurity or covetousness do not have place in the kingdom of God. ಅಲ್ಲಿ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ರಿಂದ 5ನೇ ವಚನದಲ್ಲಿ ಏನು ಹೇಳುತ್ತಿದ್ದಾನೆ? ನೀವು ದೇವರನ್ನು ಅನುಕರಣೆ ಮಾಡಿರಿ ಎಂಬುದಾಗಿ. ಆತನಲ್ಲಿ ಹೇಳುತ್ತಿರುವುದು, ಅಶುದ್ಧವಾದ ಯಾವುದೇ ಕಾರ್ಯವನ್ನು ಮಾಡಬೇಡಿರಿ. ಅಶುದ್ಧವಾದ ಯಾವುದೇ ಕಾರ್ಯವು ದೇವರ ರಾಜ್ಯಕ್ಕೆ ನಿಮ್ಮನ್ನು ಸೇರಿಸುವುದಿಲ್ಲ ಎಂಬುದಾಗಿ ಅಲ್ಲಿ ಪೌಲನು ಸ್ಪಷ್ಟವಾಗಿ ಸಭೆಗೆ ತಿಳಿಸುತ್ತಿದ್ದಾನೆ. That's why Paul is saying to the church to be an imitators of God, because as God is pure, you should be pure. You should be the imitators of God, and we should be the imitators of God, and we should be pure at our workplace, and we should be pure in every aspects of our life. And we all know that it is the end days, and in this world there are so many bad things are happening around.
and we are in the end days. What should we do? We have to be the imitators of God so that we can be pure as God. ಇಂದು ನಾವು ಗಮನಿಸುವಾಗ ಲೋಕವು ಅನೇಕ ಅಶುದ್ಧತ್ವಗಳಿಂದ ಕೂಡಿಕೊಂಡಿದೆ. ಆ ವಿಚಾರವಾಗಿ ನಮ್ಮೆಲ್ಲರಿಗೂ ಕೂಡ ತಿಳಿದಿದೆ. ಆ ಹಿನ್ನೆಲೆ ಇನ್ನೊಂದು ವಿಚಾರ ನಮಗೇನು ಗೊತ್ತಿದೆ? ಲೋಕವು ಅನ್ಯಾಯಕ್ಕೆ ಒಳಗಾಗಿದೆ. ಎಲ್ಲರೂ ಕೂಡ ಅಲ್ಲಿ ಸಮಸ್ಯೆಗೆ, ಹಿಂಸೆಗೆ, ತೊಂದರೆಗೆ ಒಳಗಾಗಿದ್ದಾರೆ. ಅಶುದ್ಧತ್ವವು ಲೋಕದೆಲ್ಲೆಡೆ ತಾಂಡವವಾಡುತ್ತಿದೆ. ಆ ಕಾರಣದಿಂದಲೇ ಅಂದೂ ಕೂಡ ಪೌಲನ ಸಭೆಯಲ್ಲಿ ಇಂತಹದ್ದೇ ಕಾರ್ಯಗಳು ನಡೆಯುತ್ತಿತ್ತು. ಅಲ್ಲಿ ವ್ಯಭಿಚಾರ ಅಧಿಕವಾಗಿತ್ತು. ಅಲ್ಲಿ ಅನೇಕ ದುಷ್ಟ ಕಾರ್ಯಗಳು, ಕೆಟ್ಟ ಕಾರ್ಯಗಳು ನಡೆಯುತ್ತಿತ್ತು. ಆ ಕಾರಣದಿಂದಲೇ ಅಲ್ಲಿ ಪೌಲನು ಬಳಸುತ್ತಿದ್ದಾನೆ, ನೀವು ದೇವರನ್ನು ಅನುಕರಣೆ ಮಾಡಿರಿ. ಅಶುದ್ಧವಾದ ಕಾರ್ಯದಿಂದ ದೇವರ ರಾಜ್ಯಕ್ಕೆ ಸೇರಲು ಸಾಧ್ಯವಿಲ್ಲ. ಅಶುದ್ಧವಾದ ವ್ಯಕ್ತಿ ದೇವರ ರಾಜ್ಯಕ್ಕೆ ಸೇರಲು ಸಾಧ್ಯವಿಲ್ಲ ಎಂಬುದಾಗಿ ಅಲ್ಲಿ ಪೌಲನು ತಿಳಿಸುತ್ತಿದ್ದಾನೆ. Another one important aspect of salt is it mixes with everything and its taste will be known by everyone. Like the same way our Christianity should mix with everyone. We should not remain in one place. We should not remain only in church. We have to mix with our community and we should be known by everyone so that the taste of Christianity will be known by everyone. ಅಲ್ಲಿ ಉಪ್ಪಿನ ಇನ್ನೊಂದು ಮುಖ್ಯವಾದ ಒಂದು ಕಾರ್ಯ ಏನೆಂದರೆ ಅದು ಎಲ್ಲದರೊಂದಿಗೆ ಬೆರೆಯುತ್ತದೆ. ಬೆರೆತರೂ ಕೂಡ ತನ್ನ ಅಸ್ತಿತ್ವವನ್ನು ಬಿಡುವುದಿಲ್ಲ. ಅಲ್ಲಿ ತನ್ನ ರುಚಿಯನ್ನು ಅದು ಇಟ್ಟುಕೊಳ್ಳುತ್ತದೆ. ಇದೇ ರೀತಿಯಾಗಿ ನಾವು ಕೂಡ ಲೋಕದಲ್ಲಿ ಬೆರೆತುಕೊಳ್ಳಬೇಕು. ಅನೇಕರು ಹೇಳುತ್ತಾರೆ, ನೀವು ಲೋಕದವರೊಂದಿಗೆ ಸೇರಬೇಡಿ, ಲೋಕದವರೊಂದಿಗೆ ಇರಬೇಡಿ, ಕೇವಲ ನೀವು ಸಭೆಯವರೊಂದಿಗೆ, ಕ್ರೈಸ್ತರೊಂದಿಗೆ ಇರಿ ಎಂಬುದಾಗಿ. ಆದರೆ ಅಲ್ಲಿ ಕ್ರಿಸ್ತನು ಹೇಳುವ ವಾಕ್ಯವನ್ನು ಗಮನಿಸಿರಿ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ, ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ಆತನಲ್ಲಿ ಲೋಕವನ್ನು ಬಳಸುತ್ತಿದ್ದಾನೆ. ಈ ಮೂಲಕವಾಗಿ ನಾವು ಉಪ್ಪಿನಂತೆ ಲೋಕದಲ್ಲಿ ಬೆರೆತುಕೊಂಡಾಗ ನಮ್ಮಲ್ಲಿರುವ ಆ ಕ್ರೈಸ್ತತ್ವ ಎಂಬ ಅಸ್ತಿತ್ವ, ನಮ್ಮಲ್ಲಿರುವ ಆ ಕ್ರಿಸ್ತನು ಇತರರಿಗೆ ತಿಳಿಸಲ್ಪಡುತ್ತಾನೆ. ಇತರರು ಕ್ರಿಸ್ತನನ್ನು ಅಲ್ಲಿ ಕಂಡುಕೊಳ್ಳಲು ಸಾಧ್ಯ. ದೇರ್ ವಾಸ್ ದ ಡೇ ವೆನ್ ಕ್ರಿಶ್ಚಿಯನ್ gives witness in the court that should be called as final judgment, because everyone knew they don't lie. Now everything is changed. As Christian, we only not living a life of purity and we are not being trustworthy. That's why Jesus said, if the salt has lost its taste, it will be thrown out. ಅಲ್ಲಿ ಒಂದು ವಿಚಾರವನ್ನು ಗಮನಿಸಿ, ಹಿಂದಿನ ಕಾಲದಲ್ಲಿ ಯಾವಾಗ ಒಬ್ಬ ಕ್ರೈಸ್ತನು ಕೋರ್ಟಿಗೆ ಹೋಗಿ ಅಲ್ಲಿ ಸಾಕ್ಷಿಯನ್ನು ನೀಡುವಾಗ ಅದೇ ಅಂತಿಮವಾದ ನಿರ್ಧಾರವಾಗಿರುತ್ತಿತ್ತು. ಎಲ್ಲರೂ ಕೂಡ ಹಾಗೂ ಜಡ್ಜ್ ಕೂಡ ಆ ಸಾಕ್ಷಿಯನ್ನು ಪರಿಗಣಿಸಿ ಅಲ್ಲೇ ತೀರ್ಪನ್ನು ನೀಡುತ್ತಿದ್ದರು. ಆದರೆ ಇಂದು ಅದು ಬದಲಾಗಿ ಹೋಗಿದೆ. ಕ್ರೈಸ್ತರೇ ಪರಿಶುದ್ಧರಾಗಿ ಜೀವಿಸುತ್ತಿಲ್ಲ, ಕ್ರೈಸ್ತರೇ ಸತ್ಯವಂತರಾಗಿ ಜೀವಿಸುತ್ತಿಲ್ಲ, ನಾವು ದೇವರಿಗೆ ಸತ್ಯವಂತರಾಗಿ ಜೀವಿಸುತ್ತಿಲ್ಲ. ಆದ ಕಾರಣ ಅಲ್ಲಿ ಕ್ರಿಸ್ತನು ಹೇಳುತ್ತಿರುವುದು, ಉಪ್ಪೇ ತನ್ನ ಸತ್ವವನ್ನು ಕಳೆದುಕೊಂಡರೆ ಅದನ್ನು ಬಿಸಾಡಿ ಬಿಡುತ್ತಾರೆ, ಎಲ್ಲರೂ ತುಳಿತಕ್ಕೆ ಒಳಗಾಗುವುದಕ್ಕೆ ಅದು ಸಮಾನವಾಗಿರುತ್ತದೆ ಎಂದು ಕ್ರಿಸ್ತನು ಹೇಳುತ್ತಿದ್ದಾರೆ. ಇಂದು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾದದ್ದು ಬಹಳ ಮುಖ್ಯ. ನಾವು ಇಂದು ಯಾವ ಉಪ್ಪಾಗಿದ್ದೇವೆ? ತುಳಿತಕ್ಕೆ ಒಳಪಡುವ ಉಪ್ಪೋ, ಅಸತ್ಯರಾಗಿ ಧರ್ಮಭ್ರಷ್ಟರಾಗಿ ತುಳಿತಕ್ಕೆ ಒಳಗಾಗುವ ಉಪ್ಪೋ, ಅಥವಾ ಲೋಕದವರೊಂದಿಗೆ ಬೆರೆತು ಉಪ್ಪಿನ ಸತ್ವವನ್ನು ನೀಡುವಂತಹ ಉಪ್ಪಾಗಿದ್ದೇವೋ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾದದ್ದು ಬಹಳ ಮುಖ್ಯ. ಸೊ ಆ್ಯಸ್ ಕ್ರಿಶ್ಚಿಯನ್ಸ್ we should be the imitators of Christ. Yes, if we follow Jesus, we may face so many problems. Yes, we may face problem, but the end result will glorify the God who is above.
If we follow Jesus, we may face so many problems. Yes, let us face it. What the end result will bring, it will bring and it will glorify the God. ನಾವು ಕ್ರೈಸ್ತರಾಗಿ ಕ್ರಿಸ್ತನನ್ನು ಅನುಕರಣೆ ಮಾಡಿದಾಗ ಅನೇಕ ಸಮಸ್ಯೆಗಳಿಗೆ ಒಳಗಾಗುತ್ತೇವೆ. ಈ ಭಯದಿಂದನೇ ನಾವು ಕ್ರಿಸ್ತನನ್ನು ಅನುಸರಿಸುತ್ತಿಲ್ಲ, ಸತ್ಯವಂತರಾಗಿ ಜೀವಿಸುತ್ತಿಲ್ಲ. ನಾವು ಸತ್ಯವಂತರಾಗಿ ಜೀವಿಸಿ ಸಮಸ್ಯೆಗಳಿಗೆ ಒಳಗಾದರೂ ಕೂಡ ಅಂತಿಮವಾಗಿ ಅದು ದೇವರಿಗೆ ಮಹಿಮೆ ಸಲ್ಲಿಸುತ್ತದೆ ಎಂಬುದನ್ನು ನಾವು ಮರೆಯಬಾರದು. ಸೊ ದ ಫಸ್ಟ್ ಕ್ವೆಶ್ಚನ್, ಹೂ ಆರ್ ದ ಪೀಪಲ್ ಆಫ್ ಗಾಡ್? ಯಾರು ದೇವಜನರು? ದೋಸ್ ಹೂ ಬಿ ದ ಸಾಲ್ಟ್ ಆ್ಯಂಡ್ ಲೈಟ್ ಟು ದ ವರ್ಲ್ಡ್ ಆರ್ ದ ರಿಯಲ್ ಪೀಪಲ್ ಆಫ್ ಗಾಡ್. ಲೋಕದಲ್ಲಿ ಉಪ್ಪಾಗಿ ಬೆಳಕಾಗಿ ಜೀವಿಸುವವರು ನಿಜವಾದ ದೇವಜನರು. ಇದನ್ನು ನಾವು ಗಮನಿಸಬೇಕಾದದ್ದು ಬಹಳ ಪ್ರಾಮುಖ್ಯ. ವಿ ಹ್ಯಾವ್ ಟು ಬಿ ಪ್ಯೂರ್ ಲೈಕ್ ಸಾಲ್ಟ್ ಆ್ಯಂಡ್ ಶೈನ್ ಅವರ್ ಲೈಟ್ ಟು ಎವ್ರಿ ಒನ್, ಸೊ ದ ಪೀಪಲ್ ಮೇ ಗ್ಲೋರಿಫೈ ದ ನೇಮ್ ಆಫ್ ಗಾಡ್. ನಾವು ಎಲ್ಲರೊಂದಿಗೆ ಉಪ್ಪಿನಂತೆ ಬೆರೆತು ನಮ್ಮ ಬೆಳಕನ್ನು, ಕ್ರೈಸ್ತತ್ವ ಎಂಬ ಬೆಳಕನ್ನು ಎಲ್ಲೆಡೆ ಹರಡಿ ಕ್ರಿಸ್ತನನ್ನು ಹಾಗೂ ದೇವರನ್ನು ನಾವು ಮಹಿಮೆ ಪಡಿಸಬೇಕು. God has given us certain gifts, so use it to shine for Jesus. ದೇವರು ನಮಗೆ ಅನೇಕವಾದ ಒಂದು ತಲಾಂತುಗಳನ್ನು ಕೊಟ್ಟಿದ್ದಾನೆ. ಆ ತಲಾಂತುಗಳನ್ನು ನಾವು ಉಪಯೋಗಿಸಿ ಕ್ರಿಸ್ತನಿಗಾಗಿ ಬೆಳಕಾಗಿ ನಾವು ಜೀವಿಸಿ ಆತನಿಗೆ ಮಹಿಮೆ ಸಲ್ಲಿಸಬೇಕಾದದ್ದು ಬಹಳ ಪ್ರಾಮುಖ್ಯ. ನಾಟ್ ಓನ್ಲಿ ಪ್ರೀಚಿಂಗ್ ಆಫ್ ಗಾಸ್ಪೆಲ್ ಕ್ಯಾನ್ ಗ್ಲೋರಿಫೈ ಗಾಡ್. Not only preaching of gospel can glorify God, but the good work which you do in your daily life will glorify God. That's why while Jesus preaching to his disciple, he uses the word that your good work will be known by everyone and then they will glorify God. He did not say that preach and glorify God. He says that your good work will glorify God. ಅಲ್ಲಿ ಕ್ರಿಸ್ತನು ಹೇಳುತ್ತಿರುವ ಮುಖ್ಯ ಕಾರಣ ಏನು? ಕೇವಲ ಸುವಾರ್ತೆ ಸಾರುವುದರಿಂದ ನಾವು ದೇವರಿಗೆ ಮಹಿಮೆ ಪಡಿಸುವುದಲ್ಲ, ಬದಲಾಗಿ ನಮ್ಮ ಒಳ್ಳೆಯ ಕಾರ್ಯದಿಂದಲೂ ಕೂಡ ನಾವು ದೇವರಿಗೆ ಮಹಿಮೆ ಪಡಿಸಬಹುದು. ಆ ಕಾರಣದಿಂದನೇ ಅಲ್ಲಿ ಯೇಸುಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಆತನು ಹೇಳುತ್ತಿರುವುದು, ನಿಮ್ಮ ಒಳ್ಳೆಯ ಕಾರ್ಯವನ್ನು ಇತರರು ಗಮನಿಸಿ ದೇವರಿಗೆ ಮಹಿಮೆ ಸಲ್ಲಿಸುತ್ತಾರೆ ಎಂಬುದಾಗಿ. ಇದನ್ನು ನಾವು ಗಮನಿಸಬೇಕಾದದ್ದು ಬಹಳ ಮುಖ್ಯ. ಸೊ ಹೌ ಮೆನಿ ಆಫ್ ಅಸ್ ಎನ್ರೋಲ್ ಟು ದ UBMC ಫೆಸ್ಟ್? ಲೆಟ್ ಅಸ್ ಕ್ವೆಶ್ಚನ್ ಅವರ್ ಸೆಲ್ಫ್. God has given us certain gifts. Are we shining for Him? How many of us shining our light? ನಾವು ಇಂದು UBMC ಫೆಸ್ಟ್ ಎಂಬುದಾಗಿ ಮಾತಾಡುವಾಗ ಎಷ್ಟು ಜನ ಅದಕ್ಕೆ ನಾವು ನಮ್ಮ ಹೆಸರುಗಳನ್ನು ಕೊಟ್ಟಿದ್ದೇವೆ? ನಮ್ಮ ದೇವರು ನಮಗೆ ಕೊಟ್ಟಂಥ ತಲಾಂತನ್ನು ನಾವು ಎಷ್ಟರ ಮಟ್ಟಿಗೆ ಅಲ್ಲಿ ಉಪಯೋಗಿಸುತ್ತಿದ್ದೇವೆ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾದದ್ದು ಬಹಳ ಮುಖ್ಯ. ಹೌ ಮೆನಿ ಆಫ್ ಅಸ್ ಮಿಕ್ಸಿಂಗ್ ವಿತ್ ಪೀಪಲ್ ಆ್ಯಂಡ್ ಜಾಯ್ನಿಂಗ್ ಹ್ಯಾಂಡ್ಸ್ ಇನ್ ಹೆಲ್ಪಿಂಗ್ ಅದರ್ಸ್? ಎಷ್ಟು ಜನ ನಾವು ಇತರರೊಂದಿಗೆ ನಮ್ಮ ಕೈಗಳನ್ನು ಸೇರಿಸಿ ಇತರರಿಗೆ ನಾವು ಸಹಾಯ ಮಾಡಲು ಮುಂದಾಗುತ್ತಿದ್ದೇವೆ? ಕೇವಲ ನಮ್ಮ ಸಹಾಯ ನಮ್ಮ ಸಭೆಗೆ ಮಾತ್ರ ಸೀಮಿತವಾಗಿದೆ. ಕ್ರಿಸ್ತನು ಅದನ್ನೇ ನಮಗೆ ಹೇಳಿದನು. ಕ್ರಿಸ್ತನು ಹೇಳಿದ್ದು ಏನು? ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನಿಮ್ಮ ಒಳ್ಳೆಯ ಕಾರ್ಯ ಇತರರಿಗೂ ತಿಳಿದು ಬರಬೇಕು ಎಂಬುದಾಗಿ. ಹೇಗೆ ತಿಳಿದು ಬರಬೇಕು? ಕೇವಲ ಆತನು ತನ್ನ ಸುವಾರ್ತೆಯನ್ನು ಹಾಗೂ ಸೂಚಕ ಕಾರ್ಯವನ್ನು ತನ್ನ ಜನರಾದ ಯೆಹೂದ್ಯರಿಗೆ ಮಾತ್ರ ಮಾಡಲಿಲ್ಲ. ಆತನ ಬಳಿಗೆ ಬಂದ ಪ್ರತಿಯೊಂದು ವ್ಯಕ್ತಿಗಳಿಗೂ, ಕಾನಾನ್ಯ ಸ್ತ್ರೀಗೂ, ಅಲ್ಲಿ ಶತಾಧಿಪತಿಗೂ ಹಾಗೂ ಅನೇಕರು ಯಾರ್ಯಾರು ಸಹಾಯಕ್ಕಾಗಿ ಆತನ ಬಳಿ ಹುಡುಕಿಕೊಂಡು ಬಂದರೋ ಅವರಿಗೆ ಆತನು ಸಹಾಯ ಮಾಡಿದ. ಇಂದು ನಾವು ನಮ್ಮ ಸಹಾಯ ಹಸ್ತವನ್ನು ಎಷ್ಟರ ಮಟ್ಟಿಗೆ ಇತರರಿಗೆ ನಾವು ನೀಡುತ್ತಿದ್ದೇವೆ? ನಮ್ಮ ಗಮನವನ್ನು ನಾವು ಅದಕ್ಕೆ ಹರಿಸಬೇಕಾದದ್ದು ಬಹಳ ಮುಖ್ಯ. ಚರ್ಚಸ್ ಆರ್ ಡೆಮಾಲಿಷಿಂಗ್ ಎವ್ರಿ ಡೇ. ಕ್ರಿಶ್ಚಿಯನ್ಸ್ ಆರ್ ಸ್ಟ್ರಗ್ಲಿಂಗ್. ಆರ್ ವಿ ಜಾಯ್ನಿಂಗ್ ಹ್ಯಾಂಡ್ಸ್ ವಿತ್ ಅದರ್ಸ್?
We have seen so many churches demolished and so many Christians are struggling. Are we joining hands with them? ಅನೇಕ ಸಭೆಗಳು ಇಂದು ನಾಶಪಡಿಸಲ್ಪಡುತ್ತಿದೆ. ಅನೇಕ ವಿಡಿಯೋಗಳು ವಾಟ್ಸಪ್ಪಲ್ಲಿ ನಮ್ಮೆಲ್ಲರ ಮುಂದೆ ಹರಿದಾಡುತ್ತಿದೆ. ಇದಕ್ಕೆ ನಾವು ನಮ್ಮ ಧ್ವನಿಯನ್ನು ಎತ್ತುತ್ತಿದ್ದೆವು. ಈ ನಿಟ್ಟಿನಲ್ಲಿ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕಾದದ್ದು ಬಹಳ ಮುಖ್ಯ. ನಾವು ಅವರೊಂದಿಗೆ ಕೈ ಜೋಡಿಸಿ ನಾವು ಕ್ರಿಸ್ತನವರೆಂದು ತೋರಿಸಿಕೊಂಡು ನಾವು ಅವರಿಗಾಗಿ ಅವರ ಸಹಾಯಕ್ಕಾಗಿ ಹೋಗಬೇಕಾದದ್ದು ಬಹಳ ಮುಖ್ಯ. ಆ ಮೂಲಕ ನಾವು ಒಂದಾಗಿ ಲೋಕದವರೊಂದಿಗೆ ಹರಡಿಕೊಂಡು ಲೋಕದವರೊಂದಿಗೆ ಜೀವಿಸಲು ಸಾಧ್ಯ. ಉಪ್ಪಾಗಿ ಬೆರೆತು ಬೆಳಕಾಗಿ ಕ್ರಿಸ್ತನನ್ನು ಅವರಿಗೆ ಪ್ರಚುರ ಪಡಿಸಬಹುದು. ಈ ನಿಟ್ಟಿನಲ್ಲಿ ನಮ್ಮನ್ನು ನಾವು ಗಮನಿಸಬೇಕಾದದ್ದು ಬಹಳ ಪ್ರಾಮುಖ್ಯ. ಯುನೈಟೆಡ್ ವಿ ಸ್ಟ್ಯಾಂಡ್, ಯುನೈಟೆಡ್ ವಿ ಗ್ಲೋರಿಫೈ ಹಿಮ್. ಆಮೆನ್. ಲೆಟ್ ಅಸ್ ಪ್ರೇ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನೀನೇ ನಿನ್ನ ಮಕ್ಕಳಿಗೆ ಆಜ್ಞೆಯನ್ನು ನೀಡಿದ್ದೆ. ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ದೇವರೇ, ನಾವು ಎಷ್ಟರ ಮಟ್ಟಿಗೆ ಆ ನಿನ್ನ ಮಾತನ್ನು ಈಡೇರಿಸುತ್ತಿದ್ದೇವೆ ಇಂದು ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳುತ್ತೇವೆ. ದೇವರೇ, ಆ ಕಾರ್ಯವನ್ನು ನಾವು ಮಾಡಿಲ್ಲ. ಆದರೆ ಇಂದು ನಾವು ನಿನ್ನ ವಾಕ್ಯದ ಮೂಲಕ ಸ್ಫೂರ್ತಿ ಹೊಂದಿದವರಾಗಿ ಲೋಕದವರೊಂದಿಗೆ ಉಪ್ಪಿನಂತೆ ಬೆರೆತು ನಿನ್ನ ಗುಣಗಳನ್ನು, ಆ ಕ್ರೈಸ್ತತ್ವದ ಗುಣವನ್ನು ನಾವು ಇಡೀ ಲೋಕಕ್ಕೆ ಬೆಳಕಿನಂತೆ ಹರಡಲು ನಮ್ಮೆಲ್ಲರನ್ನ ಬಲಪಡಿಸು. ನಮ್ಮ ದಿನನಿತ್ಯದ ಜೀವನದಲ್ಲಿ ಸತ್ಯವಂತರಾಗಿ, ಪರಿಶುದ್ಧರಾಗಿ, ನ್ಯಾಯವಂತರಾಗಿ ಜೀವಿಸುತ್ತಾ ಎಲ್ಲರಿಗೂ ಕೂಡ ನಿನ್ನ ಸಾಕ್ಷಿಗಳಾಗಿ ಜೀವಿಸಿ ನಿನಗೆ ಮಹಿಮೆ ಸಲ್ಲಿಸುವ ಮಕ್ಕಳಾಗಿ ನಮ್ಮೆಲ್ಲರನ್ನ ಬಲಪಡಿಸು. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ನಾವು ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವಂತೆ ತುಳು ಸಂಗೀತದಲ್ಲಿ 3ನೇ ಸಂಗೀತವನ್ನು ರಾಗ ಮಾಡೋಣ. ತುಳು ಸಂಗೀತದಲ್ಲಿ 3, ಅದರ 2 ಚರಣವನ್ನು ರಾಗ ಮಾಡೋಣ. ತುಳು ಹಿಮ್ ನಂಬರ್ 3. ಎಂಕ್ ನಿನ್ನ ಶುದ್ಧ ವಾಕ್ಯ ವರಿಪಾಲ ಕರ್ತವ, ಐಟು ಉಂಡು ನಿತ್ಯ ಭಾಗ್ಯ ದಿವ್ಯ ದ್ರವ್ಯ ದೈಶ್ವರ್ಯ, ನಂಬಿಗೆಗೂ ಮೂಲದಾದುಪ್ಪು ನಿನ್ನ ದಿವ್ಯ ವಾಕ್ಯೊಡೆ, ದೃಢ ಮಳ್ಪು ನನದುಂಬು ಲೋಕದಾಶೆ ಮಳ್ಪಾಯೇ. Bye.
ನಾವು ನಮ್ಮ ಕಾಣಿಕೆಯನ್ನು ದೇವರಿಗಾಗಿ ಸಮರ್ಪಿಸುವಂತೆ ಪ್ರಾರ್ಥನೆ ಮಾಡೋಣ. ಎಲ್ಲ ಆಶೀರ್ವಾದಗಳಿಗೆ ಮೂಲ ಕಾರಣನೂ ಪ್ರೀತಿ ಸ್ವರೂಪನೂ ಆದ ತಂದೆಯಾದ ದೇವರೇ, ಈ ಮುಂಜಾನೆಯ ವೇಳೆಯಲ್ಲಿ ನಿನ್ನನ್ನು ನಾವು ಪೂರ್ಣ ಮನಸ್ಸಿನಿಂದಲೂ ಭಕ್ತಿ ಭಾವದಿಂದಲೂ ಸ್ತುತಿಸಿದ್ದೇವೆ, ಕೊಂಡಾಡಿದ್ದೇವೆ. ನಿನ್ನ ವಾಕ್ಯನ್ನು ನಾವು ಧ್ಯಾನ ಮಾಡಿದ್ದೇವೆ. ದೇವರೇ, ನಿನ್ನ ವಾಕ್ಯವು ನಮ್ಮ ಜೀವನದಲ್ಲಿ, ನಮ್ಮ ಮನಸ್ಸಿನೊಳಗೆ ಬೇರೂರಿ ನಿಂತು ನಾವು ಉಪ್ಪಾಗಿಯೂ ಬೆಳಕಾಗಿಯೂ ದೇವ ಜನರಾಗಿ ಜೀವಿಸುವ ಹಾಗೆ ದಯಮಾಡಿ ನಿನ್ನ ವಾಕ್ಯದಿಂದ ನಮ್ಮೆಲ್ಲರನ್ನ ಬಲಪಡಿಸು. ದೇವರೇ, ನಮ್ಮ ಜೀವನದಲ್ಲಿ ನೀವು ಅನೇಕ ಮಹೋಪಕಾರಗಳನ್ನು ಮಾಡಿದ್ದಿ. ಆ ಎಲ್ಲ ಮಹೋಪಕಾರಗಳನ್ನು ನಾವು ನೆನೆದು ಕೃತಜ್ಞರಾಗಿದ್ದು ಕಾಣಿಕೆಗಳನ್ನು ನಿನ್ನ ಸನ್ನಿಧಾನಕ್ಕೆ ಸಮರ್ಪಿಸುತ್ತಿದ್ದೇವೆ. ದೇವರೇ, ಈ ಕಾಣಿಕೆಗಳನ್ನು ನೀನೇ ಪಾವನ ಮಾಡು. ಆ ಕಾಣಿಕೆಯು ನಿನ್ನ ಸಭೆಯ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳಿಗೆ ಸದ್ವಿನಿಯೋಗವಾಗುವ ಹಾಗೆ ನೀನೇ ಆಶೀರ್ವದಿಸು. ಅದರೊಂದಿಗೆ ನಮ್ಮನ್ನೂ ನಾವು ನಿನ್ನ ಕೈಗೆ ಸಮರ್ಪಿಸುತ್ತೇವೆ. ದೇವರೇ, ನೀನು ನಮ್ಮನ್ನು ನಿನ್ನ ಜನರಾಗಿ ಆಯ್ಕೆ ಮಾಡಿಕೊಂಡಿದ್ದಿ. ಅದಕ್ಕೆ ನಾವು ವಿಧೇಯರಾಗಿ ಜೀವಿಸುವ ಹಾಗೆ ನಮ್ಮೆಲ್ಲರನ್ನು ಯೋಗ್ಯ ರೀತಿಯಿಂದ ಬಲಪಡಿಸು. ನಾವು ಹೇಗೆ ನಿನ್ನ ಮಕ್ಕಳಾಗಿ ಜೀವಿಸಬೇಕು, ಆ ಮೂಲಕವಾಗಿ ನೀನು ನಮ್ಮೆಲ್ಲರನ್ನ ಮಾರ್ಗದರ್ಶಿಸು. ನಮ್ಮೆಲ್ಲರಿಗೆ ಬೇಕಾದ ನಿನ್ನ ಆತ್ಮನ ಸಹಾಯವನ್ನು, ಮಾರ್ಗದರ್ಶನವನ್ನು ದಯಪಾಲಿಸಿಕೊಡು. ಈ ಸಮಯದಲ್ಲಿ ಕಳೆದ ವಾರದಂದು ತಮ್ಮ ಜನ್ಮದಿನವನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡ ಪ್ರತಿಯೊಬ್ಬರನ್ನೂ ಕೂಡ ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ದೇವರೇ, ಅವರು ತಮ್ಮ ಜೀವನದಲ್ಲಿ ಕಂಡಂತಹ ಈ ಶುಭ ದಿನವನ್ನು ನೆನೆದು ನಿನಗೆ ಕೃತಜ್ಞರಾಗಿರುವಾಗ ಅವರೆಲ್ಲರನ್ನೂ ಕೂಡ ನೀನೇ ಆಶೀರ್ವದಿಸು. ಕಳೆದ ವರ್ಷವಿಡೀ ಕೂಡ ನೀನೇ ಅವರ ಕೈ ಹಿಡಿದು ಮುನ್ನಡೆಸಿ ಎಲ್ಲ ಕೇಡು, ಗಂಡಾಂತರ, ತೊಂದರೆ, ಸಮಸ್ಯೆಗಳಿಂದ ಬಗೆಹರಿಸಿ ಏನೇ ಕಷ್ಟಗಳು ಬಂದರೂ ಅವೆಲ್ಲವನ್ನು ಎದುರಿಸಿ ನಿಂತು ಜೀವಿಸಲು ನೀನು ಅವರೆಲ್ಲರನ್ನ ಬಲಪಡಿಸಿದ್ದಿ. ಮುಂದಿನ ದಿನಗಳಲ್ಲಿಯೂ ಕೂಡ ನಿನ್ನ ಮಾರ್ಗದರ್ಶನ, ನಿನ್ನ ಕೃಪೆ, ನಿನ್ನ ಆಶೀರ್ವಾದ ಯಾವಾಗಲೂ ಕೂಡ ಅವರನ್ನು ಇದೇ ರೀತಿಯಾಗಿ ಮುನ್ನಡೆಸಲಿ. ಅವರಿಗೆ ಏನೇನು ಸಹಾಯಗಳು ಬೇಕು ನೀನೇ ಅವೆಲ್ಲವನ್ನು ಒದಗಿಸಿಕೊಟ್ಟು ಕುಟುಂಬ ಜೀವಿತವನ್ನೂ ಕೂಡ ನೀನು ಆಶೀರ್ವದಿಸಿ ಅವರೆಲ್ಲರನ್ನೂ ನೀನೇ ಬಲಪಡಿಸಿ ಏಕ ಮನಸ್ಸಿನಿಂದ ನಿನ್ನ ಮಕ್ಕಳಾಗಿ ಜೀವಿಸುವ ಹಾಗೆ ಪ್ರತಿಯೊಬ್ಬರನ್ನು ಬಲಪಡಿಸಿ ಕಾಪಾಡು. ಯಾರ್ಯಾರು ಕಷ್ಟ, ಸಂಕಟ, ನೋವು, ಹಿಂಸೆಗೆ ಒಳಗಾಗಿ ಪ್ರಾರ್ಥನೆಗಳ ಮೂಲಕ ನಿನ್ನ ಸಮೀಪಕ್ಕೆ ಬಂದಿರುತ್ತಾರೋ ಅವರೆಲ್ಲರನ್ನು ಕೂಡ ನೆನಪು ಮಾಡಿಕೊಳ್ಳುತ್ತೇವೆ. ದೇವರೇ, ಅವರೆಲ್ಲ ಕಷ್ಟ, ಸಂಕಟ, ನೋವುಗಳನ್ನು, ಹಿಂಸೆಗೆ ಒಳಗಾಗಿರುವಂತಹ ಆ ಸಮಸ್ಯೆ ಎಲ್ಲವನ್ನು ಕೂಡ ನೀನೇ ತೆಗೆದುಹಾಕಿ ಅವರೆಲ್ಲ ದುಗುಡಗಳನ್ನು ಅವರಿಂದ ದೂರ ಮಾಡಿ ನೀನೇ ನಿನ್ನ ವಾಕ್ಯದಿಂದ ಅವರನ್ನು ಬಲಪಡಿಸು. ಅನಾರೋಗ್ಯದಿಂದ, ಅಸ್ವಸ್ಥತೆಯಿಂದ ನರಳುತ್ತಿರುವ ಪ್ರತಿಯೊಬ್ಬರನ್ನು ಕೂಡ ನಿನ್ನ ರಕ್ತದಿಂದ ಶುದ್ಧೀಕರಿಸಿ ಅವರೆಲ್ಲರೂ ಶುದ್ಧರಾಗಿ ಆರೋಗ್ಯವನ್ನು ಹೊಂದಿಕೊಂಡು ನಿನ್ನನ್ನು ನೆನೆಸಿಕೊಂಡು ನಿನಗೆ ಕೃತಜ್ಞರಾಗಿ ಜೀವಿಸುತ್ತಾ ನಿನ್ನ ಸಾಕ್ಷಿಗಳಾಗಿ ಇತರರನ್ನೂ ಕೂಡ ಅವರು ಬಲಪಡಿಸುವ ಹಾಗೆ ನೀನೇ ಮಾರ್ಗದರ್ಶಿಸಿ ಕಾಪಾಡು. ಲೋಕದಲ್ಲಿ ನಡೆಯುತ್ತಿರುವ ಅನೇಕ ಸಮಸ್ಯೆಗಳು, ತೊಂದರೆಗಳು, ಅನೇಕ ತಪ್ಪಾದ ಕಾರ್ಯಗಳೆಲ್ಲವನ್ನೂ ಕೂಡ ನಿನ್ನ ಸನ್ನಿಧಾನದಲ್ಲಿ ನೆನಪು ಮಾಡಿಕೊಳ್ಳುತ್ತೇವೆ. ದೇವರೇ, ಅನೇಕರನ್ನು, ಚಿಕ್ಕ ಮಕ್ಕಳನ್ನು, ಮಹಿಳೆಯರನ್ನು, ಅನೇಕ ವ್ಯಕ್ತಿಗಳನ್ನು ಹಿಂಸೆ ಮಾಡುತ್ತಿರುವ ಎಲ್ಲ ವ್ಯಕ್ತಿಗಳನ್ನು ಕೂಡ ನೀನೇ ಆಶೀರ್ವದಿಸಿ ಅವರ ಮನಸ್ಸನ್ನು ನೀನೇ ಬದಲಿಸು. ಅವರು ಸಂಪೂರ್ಣವಾಗಿ ಬಿಡುಗಡೆಯನ್ನು ಹೊಂದಿದವರಾಗಿ ಸ್ವಸ್ಥ ಚಿತ್ತರಾಗಿದ್ದು ಪ್ರತಿಯೊಬ್ಬರನ್ನು ಗೌರವಿಸುತ್ತಾ ನಿನ್ನ ಮಕ್ಕಳಾಗಿ ಜೀವಿಸುವಾಗ ಎಲ್ಲರನ್ನ ಬಲಪಡಿಸು. ಈ ಮಳೆಯಿಂದ ಯಾರ್ಯಾರು ಸಮಸ್ಯೆಗಳಿಗೆ ಒಳಗಾಗಿದ್ದಾರೋ, ಯಾರ್ಯಾರು ನಿವಾಸಗಳಿಲ್ಲದೆ ಸಮಸ್ಯೆಗೆ ಒಳಗಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದು ಸುರಕ್ಷಿತವಾದ ಸ್ಥಳವನ್ನು ನೀನೇ ದಯಪಾಲಿಸಿಕೊಟ್ಟು ಅವರೆಲ್ಲರನ್ನು ಸುರಕ್ಷಿತವಾಗಿಟ್ಟು ಎಲ್ಲರನ್ನು ಕಾಪಾಡು. ಅದೇ ರೀತಿಯಾಗಿ ಅನೇಕ ದೇವಾಲಯಗಳು ಕೂಡ ನಾಶನಕ್ಕೆ ಒಳಗಾಗುತ್ತಿದೆ. ಎಲ್ಲವೂ ಕೂಡ ಧ್ವಂಸಕ್ಕೆ ಒಳಗಾಗಿ
ಅನೇಕ ಕ್ರೈಸ್ತರು ಹಿಂಸೆಗೆ ಒಳಗಾಗುತ್ತಿದ್ದಾರೆ. ದೇವರೇ, ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಕ್ರೈಸ್ತರಾಗಿ ಯಾವುದೇ ಡಿನಾಮಿನೇಷನ್ ಎಂಬ ಗಮನವನ್ನು ನಮ್ಮ ಮನಸ್ಸಿಗೆ ನಾವು ಹಾಕಿಕೊಳ್ಳದೆ ಎಲ್ಲರೊಂದಿಗೆ ನಾವು ಕೈ ಜೋಡಿಸಿ ಅವರ ದುಃಖದಲ್ಲಿ ನಾವು ಕೂಡ ಪಾಲುಗಾರರಾಗಿ ಅವರ ಒಳಿತಿಗಾಗಿಯೂ ನಿನ್ನ ಸಭೆಯ ಒಳಿತಿಗಾಗಿಯೂ ನಾವೆಲ್ಲರೂ ಕೂಡ ದುಡಿಯುವ ಹಾಗೆ ನಮ್ಮೆಲ್ಲರನ್ನು ಬಲಪಡಿಸು. ಇಡೀ ವಿಶ್ವವೇ ನಿನ್ನ ಆಲಯ ಎಂಬುದನ್ನು ನಾವು ನಮ್ಮ ಮನಸ್ಸಿನಲ್ಲಿ ಅಳವಡಿಸಿಕೊಂಡು ಇಡೀ ವಿಶ್ವದಲ್ಲಿ ನಿನ್ನ ಉಪ್ಪು ಆಗಿಯೂ ನಾವು ಬೆರೆತು ನಿನ್ನ ಬೆಳಕಾಗಿ ನಿನ್ನ ಕ್ರೈಸ್ತತ್ವವನ್ನು ಎಲ್ಲರಿಗೂ ಕೂಡ ಹರಡುವ ಹಾಗೆ ನಿನ್ನ ಮಾರ್ಗದರ್ಶನವನ್ನು ನಮ್ಮೆಲ್ಲರಿಗೆ ದಯಪಾಲಿಸಿಕೊಡು. ನೀನೇ ನಮ್ಮ ರಕ್ಷಕನೂ ವಿಮೋಚಕನೂ ಆಗಿದ್ದುಕೊಂಡು ನಮ್ಮೆಲ್ಲರನ್ನು ಬಲಪಡಿಸಿ ಕಾಪಾಡು. ಏನೇ ಕಷ್ಟ ಸಂಕಟಗಳು ಬಂದಾಗ ನಿನ್ನ ವಾಕ್ಯದ ಮೂಲಕ ಅವೆಲ್ಲವನ್ನು ಎದುರಿಸಿ ನಿಂತು ನಿನ್ನ ಸಾಕ್ಷಿಗಳಾಗಿ ಜೀವಿಸಲು ನಮ್ಮೆಲ್ಲರಿಗೆ ಕೃಪೆ ನೀಡು. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ನಾವೆಲ್ಲರೂ ಒಟ್ಟಾಗಿ ಪ್ರಭು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಇಡೀ ಲೋಕವನ್ನು ತನ್ನ ಜನವಾಗಿ ಕರೆದ ದೇವರ ಪ್ರೀತಿ, ನಾನೇ ಬೆಳಕು, ನನ್ನನ್ನು ಅನುಸರಿಸಿರಿ ಎಂದು ಕರೆ ನೀಡಿದ ಕ್ರಿಸ್ತನ ಕೃಪೆ, ಉಪ್ಪಾಗಿ ಬೆರೆತು ಬೆಳಕಾಗಿ ಎಲ್ಲೆಡೆ ಹರಡಿ ದೇವರ ಬಿಡುಗಡೆಯ ಕಾರ್ಯವನ್ನು ತಿಳಿಸಲು ಮಾರ್ಗದರ್ಶಿಸುವ ಪವಿತ್ರಾತ್ಮನ ಅನ್ಯೋನ್ಯತೆ ಸದಾ ನಮ್ಮೊಂದಿಗಿರಲಿ. ಆಮೆನ್.